ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪೂಜ್ಯ ಶ್ರೀಪಾದರೆ, ಕೃಷ್ಣ ಪ್ರಕೃತಿ ಪುರುಷ ಭೇದಜ್ಞಾನ ಬರದೆ ಅದರಲ್ಲಿ ಗೊಂದಲ, ಪ್ರಾಕೃತ ಪ್ರಪಂಚದಲ್ಲಿ ನಾನಾ ಬಗೆಯ ಭ್ರಮೆಗಳು, ಪ್ರಕೃತಿಯ ಬಗೆಗೆ ಭ್ರಮೆ, ಪುರುಷನ ಬಗೆಗೆ ಭ್ರಮೆ. ಇದಕ್ಕೆ ಮೂಲ ಕಾರಣ ಅಹಂಕಾರ ತತ್ವದ ಮೂರು ಮುಖಗಳು: ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರ, ತಾಮಸ ಅಹಂಕಾರ ಅನ್ನುವುದನ್ನು ಬೇರೆ ಬೇರೆ ಬಗೆಯಿಂದ ವಿವರಿಸಿ ಹೇಳಿದ್ದನ್ನು ನಾವು ನಿನ್ನೆ ಮೊನ್ನೆ ನೋಡಿದೆವು. ಅದನ್ನು ಸ್ಪಷ್ಟವಾಗಿ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಯೋಸೌ ಗುಣಕ್ಷೋಭಕೃತೋ ವಿಕಾರ ಪ್ರಧಾನ ಮೂಲ ಜಗತಃ ಪ್ರಸೂತಿ ಅಹಂ ತ್ರಿವೃತ್ ಮೋಹ ವಿಕಲ್ಪ ಹೇತು ವೈಕಾರಿಕ ತಾಮಸಃ ಐಂದ್ರಿಯಶ್ಚಾತ್. ಇದರಲ್ಲಿ ಇಷ್ಟು ತನಕ ಹೇಳಿರತಕ್ಕಂಥ ವಿಷಯವನ್ನು ಸಮಷ್ಟಿಯಾಗಿ ಏಕೀಕೃತ್ಯ ಒಂದು ಕಡೆ ಸಂಗ್ರಹ ಮಾಡಿ ಹೇಳತಕ್ಕಂಥ ಶ್ಲೋಕ ಇದು. ಈ ಯೋಸೌ ಗುಣಕ್ಷೋಭಕೃತೋ ವಿಕಾರ. ವಿಕಾರ ಯಾವುದು? ವಿಕಾರ ಅಂದರೆ ಅಹಂಕಾರ ರೂಪವಾಗಿ ಏನು ವಿಕಾರಗೊಂಡಿತು ಪ್ರಕೃತಿ, ಆ ವಿಕಾರ ಹೇಗೆ ಗೊಂಡಿತು ಅಂದರೆ ಗುಣಕ್ಷೋಭಕೃತ ಅಂದ್ರೆ ಮೊದಲು ತ್ರಿಗುಣಗಳು ಇದ್ದವು. ಆ ತ್ರಿಗುಣಗಳಲ್ಲಿ ಕಂಪನ ಪ್ರಾರಂಭ ಆಯಿತು. ಕಂಪನದಿಂದ ವಿಕಾರ ಹುಟ್ಟಿಕೊಂಡಿತು.
ಆ ವಿಕಾರದಿಂದ ಮಹತ್ತತ್ವ ಆಯಿತು, ಮಹತ್ತತ್ವದಿಂದ ಅಹಂಕಾರ ತತ್ವ ಆಯಿತು. ಹೀಗೆ ಮೊದಲು ಪ್ರಕೃತಿಯ ಕ್ಷೋಭದಿಂದ, ತ್ರಿಗುಣಗಳ ಕಂಪನದಿಂದ, ವೈಬ್ರೇಷನ್ ಅಂತ ನಾನು ಮೊನ್ನೆ ಹೇಳಿದ್ದೆ, ಅದನ್ನು ಆ ಕಂಪನದಿಂದ ನಾದ ಹುಟ್ಟಿತು, ನಾದದಿಂದ ರೂಪ ಹುಟ್ಟಿತು, ಅದರಿಂದ ಮೊದಲು ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ಮಹತ್ತತ್ವ ನಿರ್ಮಾಣ ಆಯಿತು, ಅಲ್ಲಿಂದ ವಿಕಾರ ಮಹತ್ತತ್ವದ ರೂಪವಾಗಿ ವಿಕಾರಗೊಂಡಿದ್ದದು. ಇಷ್ಟಾದರೂ ಇನ್ನೂ ಸೂಕ್ಷ್ಮ ವಿಕಾರದಲ್ಲಿದೆ, ಯಾಕೆಂದ್ರೆ ಇನ್ನೂ ಪಂಚಭೂತಗಳ ಸೃಷ್ಟಿ ಆಗಲಿಲ್ಲ. ಪಂಚಭೂತಗಳ ಸೃಷ್ಟಿ ಆದ್ಮೇಲೆ ತಾನೇ ಕಣ್ಣಿಗೆ ಕಾಣುವಂತಹ ವಿಕಾರ. ಅಲ್ಲಿ ತನಕ ಮಹತ್ತತ್ವ ಮತ್ತು ಅಹಂಕಾರ ತತ್ವಗಳು ಅವು ಅಂತರಂಗ ಪ್ರಪಂಚಕ್ಕೆ ಸಂಬಂಧಪಟ್ಟವು, ಕಣ್ಣಿಗೆ ಕಾಣುವ ಸಂಗತಿಗಳಲ್ಲ. ಮಹತ್ತತ್ವ ಅಂತಂದರೆ ನಮ್ಮ ನೆನಪು ಶಕ್ತಿಯ ಜಾಗೃತಿ ಅಷ್ಟೇ, ಮೆಮೊರಿ ಶೆಲ್ಲಿನದ್ದು ಒಂದು ಅವೇಕನಿಂಗ್ ಅಷ್ಟೇ. ಸೃಷ್ಟಿಯ ಆರಂಭದಲ್ಲಿ, ಸೃಷ್ಟಿಯಾಗುವ ಮುಂಚೆ ಜೀವಕ್ಕೆ ಯಾವ ನೆನಪೂ ಇರಲಿಲ್ಲ. ತಾನು ಮಲಗಿದ್ದೇನೆ ಅನ್ನುವುದು ಗೊತ್ತಿಲ್ಲ, ನಿದ್ರಿಸಿದ್ದೇನೆ ಅನ್ನುವುದು ಗೊತ್ತಿಲ್ಲ, ಎಚ್ಚರಾಗಿದ್ದೇನೆ ಅನ್ನುವುದು ಗೊತ್ತಿಲ್ಲ, ಇದ್ದೇನೆ ಅನ್ನುವುದು ಗೊತ್ತಿಲ್ಲ. ಮೊದಲು ತನ್ನ ಇರವಿನ ನೆನಪು ಬರುತ್ತಲ್ಲ, ಎಲ್ಲ ಜೀವಗಳಲ್ಲಿ ಆ ಇರವಿನ ಒಂದು ಅರಿವು ಜಾಗೃತಗೊಳ್ಳುತ್ತಲ್ಲ, ಆದರೆ ಎಲ್ಲಿ ಯಾರು ಏನೂ ಗೊತ್ತಾಗುವುದಿಲ್ಲ, ಏನೋ ಒಂದು ಇರುವಿಕೆಯ ಅರಿವು ಅದು ಜಾಗೃತ ಆಗತ್ತಲ್ಲ, ಅದೇ ಮಹತ್ತತ್ವ ಅಂತಂದರೆ. ಆಮೇಲೆ ನಾನು ಇದ್ದೇನೆ ಅಂತ ದೃಢ ಆಗತ್ತಲ್ಲ, ಅದೇ ಅಹಂಕಾರ ತತ್ವ. ಇದು ಇಷ್ಟು ಕೂಡ ಮಾನಸ ಪ್ರಪಂಚದ ವಿಕಾರಗಳು ಹೊರತು ಇನ್ನು ಸ್ಥೂಲ ಪ್ರಪಂಚ ಸೃಷ್ಟಿಯಾಗಲಿಲ್ಲ. ಆ ಮಾನಸ ಪ್ರಪಂಚದಲ್ಲಿ ನಾನು ಇದ್ದೇನೆ ಅನ್ನೋದು ಬಂದ ತಕ್ಷಣ ಭ್ರಮೆಗಳು ಬರಲಿಕ್ಕೆ ಪ್ರಾರಂಭ ಆದವು ಅಂತ. ಗುಣಕ್ಷೋಭಕೃತಃ ವಿಕಾರ. ಸಾಮಾನ್ಯವಾಗಿ ಎಲ್ಲ ಭ್ರಮೆಗಳಿಗೂ ಮೂಲ ಕಾರಣ ನಾನು ಮತ್ತು ಅದರ ವಿಭಕ್ತಿಗಳು. ನನ್ನನ್ನು, ನನಗೆ, ನನ್ನಲ್ಲಿ, ನನ್ನಿಂದ ಆಯಿತು, ನಾನು ಮಾಡಿದೆ, ನನಗೆ ಬೇಕು, ಇದು ನನ್ನದು, ಇವೆಲ್ಲ ನಾನುವಿನ ವಿಭಕ್ತಿಗಳೇ ಭ್ರಮೆಯಾಗಿ ಕಾಡ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಯೋಸೌ ಗುಣಕ್ಷೋಭಕೃತೋ ವಿಕಾರ. ಅದರ ಮೂಲ ಯಾವುದು ಅಂದರೆ ಗುಣಕ್ಷೋಭ ಅಂತ ಹೇಳಿದ್ದಾರೆ. ಅದನ್ನೇ ಕೃಷ್ಣ ಇನ್ನೊಂದು ಸ್ಪಷ್ಟ ಶಬ್ದಗಳಿಂದ ಹೇಳ್ತಾನೆ, ಪ್ರಧಾನ ಮೂಲ. ಪ್ರಕೃತಿಯ ಭೇದಜ್ಞಾನ ಬಾರದೇ ಇರಲಿಕ್ಕೆ ಕಾರಣ ಪ್ರಕೃತಿಯೇ ಮೂಲ. ಈ ಪ್ರಕೃತಿಯಿಂದ ವಿಕೃತಿಯಾದದ್ದಿದು ಅಹಂಕಾರ ತತ್ವ, ಮಹತ್ತತ್ವಗಳು. ಆಮೇಲೆ ಇದರಿಂದ ವಿಸ್ತಾರಗೊಂಡದ್ದು ಜಗತ್ತು. ಜಗತಃ ಪ್ರಸೂತಿ. ಅಹಂಕಾರ ತತ್ವದ ತಾಮಸ ಅಹಂಕಾರದಿಂದಲೇ ಪಂಚಭೂತಗಳು ಸೃಷ್ಟಿಯಾದವು, ಪಂಚಭೂತಗಳಿಂದಲೇ ಪಂಚಭೂತಾತ್ಮಕವಾದ ಪ್ರಪಂಚ ಸೃಷ್ಟಿ ಆಯಿತು. ಅದರಿಂದ ಈ ಅಹಂಕಾರ ತತ್ವ ಜಗತ್ತಿಗೆ ಮೂಲ, ಅಹಂಕಾರ ತತ್ವಕ್ಕೆ ಮೂಲ ಮಹತ್ತತ್ವ ಮತ್ತು ಪ್ರಧಾನ ಪ್ರಕೃತಿ, ಮೂಲ ಪ್ರಕೃತಿ. ಯೋಸೌ ಗುಣಕ್ಷೋಭಕೃತಃ ವಿಕಾರ ಪ್ರಧಾನ ಮೂಲ ಜಗತಃ ಪ್ರಸೂತಿ. ಅಂದರೆ ಈ ಪ್ರಪಂಚ ಸೃಷ್ಟಿಯಾಗುವ ತನಕ ಮೊದಲು ಪ್ರಳಯ ಕಾಲದಲ್ಲಿ ನಿಷ್ಪಂದವಾದ ತ್ರಿಗುಣಗಳು ಏನು ಗುಣತ್ರಯಗಳಿದ್ದವು, ಅವುಗಳಿಂದ ಪ್ರಪಂಚ ಸೃಷ್ಟಿಯಾಗುವ ತನಕ ಯಾವ ರೀತಿಯ ಒಂದು ಕಂಪನದಿಂದ ಸೃಷ್ಟಿಗೆ ಬೆಳವಣಿಗೆ ಆಯಿತು, ಅದರ ಒಂದು ಸಮಷ್ಟಿ ಚಿತ್ರಣ, ಸಮಗ್ರ ಚಿತ್ರಣ ಈ ಶ್ಲೋಕದಲ್ಲಿದೆ. ಮೊದಲು ನಿಷ್ಕಂಪವಾದಂತಹ ಗುಣತ್ರಯ ಇತ್ತು, ಆ ಗುಣತ್ರಯದಲ್ಲಿ ಕಂಪನ ಪ್ರಾರಂಭ ಆಯಿತು, ಗುಣಕ್ಷೋಭಕೃತ, ಅದರಿಂದ ವಿಕಾರ ಪ್ರಾರಂಭ ಆಯಿತು, ವಿಕಾರದಿಂದ ಮೊದಲು ಮಹತ್ತತ್ವ ಆಯಿತು, ಅದರ ವಿಕಾರವಾಗಿ ಅಹಂಕಾರ ತತ್ವ ಆಯಿತು. ಇದೆಲ್ಲಕ್ಕೂ ಮೂಲ ಪ್ರಕೃತಿ, ಜಡ ಪ್ರಕೃತಿ. ಇದು ಪ್ರಪಂಚಕ್ಕೆ ಮೂಲ ಅಹಂಕಾರ ತತ್ವ. ಇಷ್ಟು ವಿಷಯವನ್ನು ಕೃಷ್ಣ ಹೇಳಿದ. ಯಾವುದದು ವಿಕಾರ ಅಂದರೆ ಅಹಂ ತ್ರಿವೃತ್, ಮೂರು ಮುಖದಿಂದ ಪ್ರಪಂಚದ ಸೃಷ್ಟಿಗೆ ಕಾರಣವಾಗಿರತಕ್ಕಂಥ ಅಹಂಕಾರ ತತ್ವ. ಮೂರು ಮುಖದಿಂದ ಕಾರಣವಾದ ಯಾವುದು ಮೂರು ಮುಖಗಳು? ವೈಕಾರಿಕ, ತಾಮಸಃ, ಐಂದ್ರಿಯಶ್ಚ. ವೈಕಾರಿಕ ಅನ್ನೋ ಶಬ್ದವನ್ನು ಒಟ್ಟು ಅಹಂಕಾರದಲ್ಲಿ ಹಿಂದೆ ಪ್ರಯೋಗಿಸಿದ್ದ ಕೃಷ್ಣ. ಇಲ್ಲಿ ಸಾತ್ವಿಕ ಅಹಂಕಾರಕ್ಕೆ ಆ ಶಬ್ದವನ್ನು ಬಳಸ್ತಾನೆ. ಅದನ್ನು ಶಾಸ್ತ್ರದಲ್ಲಿ ಈ ಎರಡು ವಿಧವಾದಂತಹ ಪ್ರಯೋಗಗಳಿವೆ. ವೈಕಾರಿಕ ಅಂತಂದರೆ ಒಟ್ಟು ಸಮಷ್ಟಿಯಾಗಿ ಅಹಂಕಾರವೂ ಹೌದು, ಅಹಂಕಾರದ ಸಾತ್ವಿಕ ಮುಖವೂ ಹೌದು. ವೈಕಾರಿಕ ಅಹಂಕಾರ ಅಂತಂದರೆ ಸಾತ್ವಿಕ ಅಹಂಕಾರ ಅಂತ ಅರ್ಥ. ಮೂರು ಅಂತ ಹೇಳಿದ. ಮೂರು ಯಾವುದೆಲ್ಲ ಅಂದರೆ ಇಲ್ಲಿ ಮೂರು ಹೆಸರು ಹೇಳ್ತಾನೆ ಕೃಷ್ಣ. ವೈಕಾರಿಕ, ತಾಮಸಃ, ಐಂದ್ರಿಯಶ್ಚ ಅಂತ. ತಾಮಸ ಅನ್ನುವುದನ್ನು ಶಬ್ದದಿಂದ ಹೇಳ್ತಾನೆ, ಉಳಿದದ್ದನ್ನು ಅದರ ಕ್ರಿಯೆಯ ಮೂಲಕ ಅದನ್ನು ಹೇಳ್ತಾನೆ. ಅದರಿಂದ ಅದರ ಹೆಸರನ್ನು ಅದು ಯಾವುದು ರಾಜಸವೋ ಮತ್ತು ಸಾತ್ವಿಕವೋ ನಾವು ತೀರ್ಮಾನ ಮಾಡಿಕೊಳ್ಬೇಕು. ವೈಕಾರಿಕ ಅಂದರೆ ವಿವಿಧ ಪ್ರಪಂಚದ ವಿಸ್ತಾರಕ್ಕೆ ಕಾರಕರಾಗಿರ್ತಕ್ಕಂಥವರು ದೇವತೆಗಳು. ಅವರು ವಿಕಾರಗಳು ಅಂದರೆ ನಾವು ಹೇಳುವ ಅರ್ಥದಲ್ಲ, ವಿವಿಧ ವಿಕಾರಕರು ಅವರಿಗೆ ಸಂಬಂಧಪಟ್ಟು ದೇವತಾ ಸೃಷ್ಟಿಗೆ ಕಾರಣವಾಗಿರತಕ್ಕಂಥದ್ದಾದ್ರಿಂದ ಸಾತ್ವಿಕ ಅಹಂಕಾರವನ್ನು ವೈಕಾರಿಕ ಅಂತ ಕರೀತಾರೆ.
ಆಮೇಲೆ ವಿವಿಧವಾದಂತಹ ನಮ್ಮ ಹೊರಗಿನ ಪ್ರಪಂಚಕ್ಕಿಂತಲೂ ಅದ್ಭುತವಾದಂತಹ ಪ್ರಪಂಚವನ್ನು ಸೃಷ್ಟಿ ಮಾಡುವಂತಹದ್ದು ಮನಸ್ಸು. ಅದಕ್ಕೆ ಸೃಷ್ಟಿಯ ಕಾರಣ ಆದ್ದರಿಂದಲೂ ಅದನ್ನು ವೈಕಾರಿಕ ಅಂತ ಹೇಳ್ತಾರೆ. ಮನಸ್ಸಿನ ಪ್ರಪಂಚ ಉಂಟಲ್ಲ, ಅದು ಈ ಹೊರಗಿನ ಪ್ರಪಂಚಕ್ಕಿಂತಲೂ ಅದ್ಭುತವಾದದ್ದು. ಹಾಗಾಗಿ ಅದು ಎಷ್ಟು ವೈವಿಧ್ಯದಿಂದ ಈ ನಮ್ಮ ಒಳಗಣ್ಣಿಗೆ ಪ್ರಪಂಚದ ವಿಸ್ಮಯವನ್ನ ನಿರ್ಮಿಸುತ್ತೆ ಅಂತಂದ್ರೆ, ಹೊರಗಿನ ಪ್ರಪಂಚ ಏನೂ ಅಲ್ಲ ಅದರ ಮುಂದೆ. ಅಷ್ಟು ವಿಸ್ಮಯವನ್ನ ಒಳಗಿನ ಪ್ರಪಂಚದಲ್ಲಿ ನಾವು ಕಾಣ್ತೇವೆ. ಆ ಮಾನಸಿಕ ಪ್ರಪಂಚ ಅನ್ನುವುದು ಭಾರಿ ಒಂದು ಅದ್ಭುತವಾದದ್ದು. ಅದಕ್ಕೋಸ್ಕರ ಅದಕ್ಕೆ ಕಾರಣವಾಗಿರತಕ್ಕಂಥ ಅಹಂಕಾರ ತತ್ವವನ್ನು ವೈಕಾರಿಕ ಅಹಂಕಾರ ಅಂತಾರೆ. ಅದರ ಅರ್ಥ ಸಾತ್ವಿಕ ಅಹಂಕಾರ ಅಂತ. ಆಮೇಲೆ ಮತ್ತೊಂದು ಪಂಚಭೂತಗಳ ಸೃಷ್ಟಿಗೆ ಕಾರಣವಾದದ್ದು, ಅದನ್ನು ತಾಮಸ ಅಹಂಕಾರ ಅಂತ ಅದೇ ಶಬ್ದದಿಂದ ಕರೆದ ಕೃಷ್ಣ. ಮೂರನೆಯದು ಐಂದ್ರಿಯ ಅಂತ, ಇಂದ್ರಿಯಗಳ ಸೃಷ್ಟಿಗೆ ಕಾರಣವಾದ ಅಹಂಕಾರ ಅಂತ ಹೇಳ್ತಾನೆ. ಅದೇ ರಾಜಸ ಅಹಂಕಾರ. ಈ ಇಂದ್ರಿಯಗಳು ರಾಜಸ ಅಹಂಕಾರದಿಂದ ಸೃಷ್ಟಿಯಾದ್ದರಿಂದಲೇ ಅವು ಗೊಂದಲ ಒಳಗೆ. ಅತ್ತ ಪೂರ ಸಾತ್ವಿಕವೂ ಅಲ್ಲ, ಇತ್ತ ಪೂರ ತಾಮಸವೂ ಅಲ್ಲ. ಒಮ್ಮೆ ಆ ಕಡೆ ವಾಲತ್ತೆ, ಒಮ್ಮೆ ಈ ಕಡೆ ವಾಲತ್ತೆ, ಗೊಂದಲ, ಕನ್ಫ್ಯೂಷನ್ನು ಕಾರಣ. ಆದ್ರಿಂದಲೇ ಮೋಹ ವಿಕಲ್ಪ ಹೇತು ಅಂತ ಹೇಳಿದ. ಈ ಅಹಂಕಾರವೇ ನಮ್ಮ ಎಲ್ಲ ಮೋಹಗಳಿಗೆ ಮತ್ತು ವಿಕಲ್ಪಗಳಿಗೆ ಕಾರಣ ಅಂತ. ಅಹಂ ತ್ರಿವರ್ಣ ಮೋಹ ವಿಕಲ್ಪ ಹೇತು ವೈಕಾರಿಕ ತಾಮಸಃ ಐಂದ್ರಿಯಶ್ಚ. ನಮ್ಮ ಮೋಹ ಅಂದರೆ ವಿಪರೀತ ಜ್ಞಾನ, ವಿಕಲ್ಪ ಅಂದರೆ ಸಂಶಯಗಳು, ವಿವಿಧವಾದ ಕಲ್ಪನೆಗಳು. ನಮ್ಮ ಭ್ರಮೆಗೆ, ನಮ್ಮ ಅಜ್ಞಾನಕ್ಕೆ, ನಮ್ಮ ವಿಪರೀತ ಜ್ಞಾನಕ್ಕೆ ಮತ್ತು ನಮ್ಮ ಸಂಶಯಗಳಿಗೆ ಮೂಲ ಕಾರಣವಾಗಿರತಕ್ಕಂಥದ್ದು ಈ ಒಳಗಿರತಕ್ಕಂಥ ಅಹಂಕಾರ ತತ್ವ. ಇಷ್ಟು ಹೇಳಿ ವಸ್ತುತಃ ಆತ್ಮನಿಗೆ, ಭಗವಂತನಿಗೆ ಮತ್ತು ಜೀವನಿಗೆ ಕೂಡ, ಇಲ್ಲಿ ಭಗವಂತನಿಗೆ ಮತ್ತು ಪ್ರಕೃತಿಗೆ ವ್ಯತ್ಯಾಸ ಹೇಳುವುದನ್ನು ಕೇಳಿದವನು. ಉದ್ಧವ ಕೇಳಿದ್ದು ಪ್ರಕೃತಿ ಮತ್ತು ಪುರುಷರ ವ್ಯತ್ಯಾಸವನ್ನ ಅಸಂಕೀರ್ಣವಾಗಿ ತಿಳ್ಕೋಬೇಕು ಅಂತ. ಈ ಪ್ರಕೃತಿಯ ವಿವರ ಇಷ್ಟು ಗೊತ್ತಾಯ್ತು ನಮಗೆ. ಪ್ರಕೃತಿ ವಿಕಾರಗೊಳ್ಳುತ್ತಾ ನಮ್ಮ ಎಲ್ಲ ಭ್ರಮೆಗಳಿಗೆ ಕಾರಣವಾಗಿಕೊಂಡು ಒಂದು ಜಡವಾದ ವಸ್ತು ಅದು. ಆತ್ಮ ಅಂದರೆ, ಪರಮಾತ್ಮ ಅಂದರೆ, ಪುರುಷ ಅಂದರೆ ಆತ್ಮ ಪರಿಜ್ಞಾನಮಯ. ಪರಮಾತ್ಮನಲ್ಲಿ ಭ್ರಮೆ ಇಲ್ಲ, ವಿಪರೀತ ಜ್ಞಾನ ಇಲ್ಲ, ಅಜ್ಞಾನ ಇಲ್ಲ. ಅದು ಪರಿಜ್ಞಾನಮಯ, ಪೂರ್ಣ ಜ್ಞಾನಮಯ. ಪರಿಜ್ಞಾನ ಅಂತಂದ್ರೆ ಎಲ್ಲ ವಸ್ತುವನ್ನು ಪರಿತಃ ಎಲ್ಲ ಮುಖಗಳಿಂದಲೂ ತಿಳಿಯಬಲ್ಲ ಪರಿಪೂರ್ಣವಾದ ಜ್ಞಾನ. ಅದರಿಂದ ಪುರುಷ ಅಂತಂದ್ರೆ ಪೂರ್ಣ ಜ್ಞಾನ ಸ್ವರೂಪ. ಪ್ರಕೃತಿ ಅಂತಂದ್ರೆ ಅದು ವಿಕಾರಗೊಂಡು ಆತ್ಮ ಜ್ಞಾನ ಸ್ವರೂಪ. ಆದ್ದರಿಂದ ಅವನಿಗೆ ಈ ಭೌತಿಕ ವಿಕಾರಗಳೂ ಇಲ್ಲ. ವಿಕಾರ ಬರುವುದು ಯಾವಾಗಲೂ ಪಂಚಭೂತಗಳಿಂದ ನಿರ್ಮಾಣಗೊಂಡಿರತಕ್ಕಂಥದ್ದು ಅಥವಾ ತ್ರಿಗುಣಾತ್ಮಕವಾಗಿರತಕ್ಕಂಥದ್ದು, ಪ್ರಕೃತಿಯಿಂದ ನಿರ್ಮಾಣಗೊಂಡದ್ದು. ಪ್ರಾಕೃತಕ್ಕೆ ವಿಕಾರ ಇದೆ, ಅಪ್ರಾಕೃತಕ್ಕೆ ವಿಕಾರ ಇಲ್ಲ. ಆತ್ಮ ಪರಿಜ್ಞಾನಮಯ. ಪರಮಾತ್ಮ ಅವನು ಜ್ಞಾನಸ್ವರೂಪ. ಆದ್ರಿಂದ ಅವನಿಗೆ ಈ ವಿಕಾರಗಳೂ ಇಲ್ಲ, ವಿಕಾರಗಳಿಂದ ಬರತಕ್ಕಂಥ ಭ್ರಮೆ, ವಿಪರೀತ ಜ್ಞಾನಗಳು, ಸಂಶಯಗಳು ಇಲ್ಲ. ಅಷ್ಟೇ ಅಲ್ಲ, ಆ ಭಗವಂತನ ಪ್ರತಿಬಿಂಬಭೂತನಾದ ಜೀವ ಕೂಡ ಪರಿಜ್ಞಾನಮಯ. ಕಿಮುತ ಪರಮಾತ್ಮ ಜೀವ ಕೂಡ ಸ್ವರೂಪತಃ ಅವನಿಗೆ ವಿಪರೀತ ಜ್ಞಾನ ಅಥವಾ ಸಂಶಯ ಸ್ವರೂಪದಲ್ಲಿ. ಯಾವ ಜೀವಕ್ಕೆ? ಜ್ಞಾನಾನಂದ ಸ್ವರೂಪವಾದ ಜೀವಕ್ಕೆ. ಜೀವದಲ್ಲಿ ಮತ್ತೆ ತ್ರೈವಿಧ್ಯ ಇದೆ, ಅದು ಬೇರೆ ಮಾತು. ನಾವು ಮಾತಾಡುವುದು ಸಾತ್ವಿಕರ ಬಗ್ಗೆ, ಜ್ಞಾನಾನಂದ ಸ್ವರೂಪವಾದ ಜೀವರ ಬಗ್ಗೆ. ಅಜ್ಞಾನಾನಂದ ಸ್ವರೂಪರಾದ ಜೀವರು ಹೇಗಿರ್ತಾರೆ ಅದು ತಿಳ್ಕೊಂಡು ನಮಗೇನಾಗಬೇಕಾಗಿದೆ? ಅದು ಜ್ಞಾನಾನಂದ ಸ್ವರೂಪವಾದ ಜೀವ. ಅದರಿಂದ ಜೀವ ಕೂಡ ಪರಿಜ್ಞಾನಮಯ. ಅವನು ಜ್ಞಾನಸ್ವರೂಪ. ಯಾಕೆಂದ್ರೆ ಅವನು ಭಗವಂತನ ಪ್ರತಿಬಿಂಬ. ಹಾಗಾದರೆ ಈ ವಿವಾದಗಳು ಬರುವುದು ಜೀವನಿಗೆ ಅಲ್ಲೋ? ಭಗವಂತನಿಗೆ ಏನು ವಿವಾದ ಇಲ್ಲ, ವಿಷಯಗಳ ಬಗ್ಗೆ ನಿಶ್ಚಿತವಾದ ಜ್ಞಾನ ಇದೆ. ನಮ್ಮಲ್ಲಿ ವಿವಾದಗಳು, ಡಿಸ್ಪ್ಯೂಟ್. ಅದು ಹಾಗೆ, ಇದು ಹೀಗೆ, ಒಬ್ರು ಹೇಳೋದು, ಅವ್ರು ಹೇಳಿದ ಹಾಗಲ್ಲ ಹೀಗೆ ಅಂತ ಮತ್ತೊಬ್ರು ಹೇಳೋದು. ಈ ಎಲ್ಲ ವಿವಾದಗಳು ಜೀವನಲ್ಲಿ ಕಾಣ್ತಾವೆ. ಜೀವನಲ್ಲಿ ಕಾಣುವುದಕ್ಕೆ ಕಾರಣ ಅವನು ಈ ಪ್ರಕೃತಿಯ ಒಳಗೆ ಸೇರಿಕೊಂಡದ್ದರಿಂದ, ಅವನಿಗೆ ಸ್ವರೂಪದಿಂದ ಅಲ್ಲ. ಅವನಿಗೆ ಈ ಪ್ರಕೃತಿಯ ಒಂದು ಪ್ರಾಕೃತವಾದ ಶರೀರದೊಳಗೆ, ಪ್ರಾಕೃತವಾದ ಅಂತಃಕರಣದೊಳಗೆ ಈ ಮನಸ್ಸು, ಅಹಂಕಾರ, ಅದರ ಎಲ್ಲ ವಿಕಾರಗಳ ಒಳಗೆ ತಾನು ಸೇರಿಕೊಂಡದ್ದರಿಂದ ಆ ವಿಕಾರದ ಪ್ರಭಾವದಿಂದ ಹೊರಬರಲಾಗದೆ ಅವನು ವಿಕಾರಕ್ಕೊಳಗಾಗ್ತಾನೆ. ಅಂದ್ರೆ ಸ್ವರೂಪ ವಿಕಾರಕ್ಕೊಳಗಾಗುವುದಲ್ಲ, ಅವನ ಈ ಇಂದ್ರಿಯಗಳು, ದೇಹೇಂದ್ರಿಯಗಳು ವಿಕಾರಕ್ಕೊಳಗಾಗಿ ಭ್ರಮೆ ಕಾರಣ ಆಗ್ತವೆ. ಅವು ಮಾನಸಿಕವಾಗಿ ಬಂದಂಥ ಭ್ರಮೆಯನ್ನು ಆತ್ಮ
ತನ್ನಲ್ಲಿ ಆರೋಪ ಮಾಡಿಕೊಂಡು ಬಿಡ್ತಾನೆ, ನನಗೇ ಭ್ರಮೆ ಅಂತ. ವಸ್ತುತಃ ಆತ್ಮನಿಗೆ ಭ್ರಮೆ ಬಂದದ್ದು ಹೌದು, ಆದರೆ ಅದು ಸ್ವತಃ ಆತ್ಮನಿಂದ ಬಂದದ್ದಲ್ಲ, ಅದು ಮನಸ್ಸು ಮತ್ತು ಈ ಅಂತಃಕರಣಗಳ ಒಂದು ವಿಕಾರದಿಂದ ಬಂದಿರತಕ್ಕಂಥದ್ದು. ಅದನ್ನ ವಿವಾದೋ ಹಿ ಅಸ್ತೀತಿ ನಾಸ್ತೀತಿ ಭಿದಾರ್ಥ ನಿಷ್ಠ ಅಂದರು. ವಿವಾದ ಏನು ಅಂದರೆ ಇಲ್ಲದೆ ಇದ್ದದ್ದು ಇದೆ ಅಂತ ಕಾಣೋದು, ಇದ್ದದ್ದು ಇಲ್ಲ ಅಂತ ಕಾಣೋದು, ಇದು ವಿವಾದ. ಅಸ್ತೀತಿ ಅಸತಃ ಅಸ್ತೀತಿ ವಿವಾದ, ಸತಃ ನಾಸ್ತೀತಿ ವಿವಾದ. ಇದ್ದದ್ದು ಇಲ್ಲ ಅಂತ ಕಾಣುವುದು, ಇಲ್ಲದೆ ಇದ್ದದ್ದು ಇದೆ ಅಂತ ಕಾಣುವುದು. ಹಗ್ಗ ಇದೆ, ಹಗ್ಗ ಇಲ್ಲ ಅಂತ ಕಂಡಿತು ನನಗೆ. ಹಾವು ಇದೆ ಅಂತ ಕಂಡಿತು, ಇಲ್ಲದೆ ಇದ್ದ ಹಾವು ಕಂಡಿತು, ಇದ್ದ ಹಗ್ಗ ಕಾಣಲಿಲ್ಲ. ಇಲ್ಲದೆ ಇದ್ದ ಬೆಳ್ಳಿ ಕಂಡಿತು, ಇದ್ದ ಚಿಪ್ಪು ಕಾಣಲಿಲ್ಲ. ಹೀಗೆ ಏನೇನೋ ಇಲ್ಲದೆ ಇದ್ದ ಅಭೇದ ಕಂಡಿತು, ಇದ್ದ ಭೇದ ಕಾಣಲಿಲ್ಲ. ಈ ಆಮೇಲೆ ಇಲ್ಲದೆ ಇದ್ದ ಈ ಭಗವಂತ ಇಲ್ಲಿ ಅಸ್ತೀತಿ ನಾಸ್ತೀತಿ ವಿವಾದ ಅಂದ್ರೆ ಎಲ್ಲಿ ತನಕ ಅಂದರೆ ಜೀವ ಸ್ವರೂಪ, ಜೀವ ಸ್ವರೂಪ. ಜೀವ ಅಂತ ಒಂದು ಉಂಟೋ ಇಲ್ವೋ? ಜೀವ ಇಲ್ಲ ಅಂತ ಕೆಲವರಿಗೆ ಕಂಡು, ಜೀವ ಅಂತ ಒಂದು ಇಲ್ಲೇ ಇಲ್ಲ, ದೇಹಾತಿರಿಕ್ತವಾದ ಜೀವವೇ ಇಲ್ಲ ಅಂತ ಹೇಳ್ತಕ್ಕಂಥ ವಾದವೇ ಇದೆ, ನಾಸ್ತಿಕರ ವಾದ ಅದು. ಆಮೇಲೆ ಜೀವವೇ ಇಲ್ಲ ಅಂತ ಹೇಳುವವರು ದೇವರಿದ್ದಾರೆ ಅಂತ ಹೇಳ್ತಾರೋ, ಆದ್ರಿಂದ ಇರತಕ್ಕ ದೇವರು ಇಲ್ಲ ಅಂತ ಕಾಣೋದು, ಇರತಕ್ಕ ಜೀವ ಇಲ್ಲ ಅಂತ ಕಾಣೋದು. ಆಮೇಲೆ ದೇವರಿದ್ದಾರೆ ಅಂತ ಕೆಲವರಿಗೆ ಕಾಣೋದು. ಇದು ತಮಾಷೆ ಏನು ಅಂದರೆ ಇದು ಎರಡೂ ಕೂಡ ಮೂಲಭೂತವಾಗಿ ಏನು ಅಂದರೆ ದೇವರು ಇದ್ದಾನೆ ಅಂತ ಕಾಣುವವರಿಗೂ ಅವರು ತಿಳಿದು ಹೇಳುವುದಲ್ಲ, ದೇವರು ಇಲ್ಲ ಅಂತ ಹೇಳುವವರು ತಿಳಿದು ಹೇಳುವುದಲ್ಲ. ಇವಾಗ ನಮ್ಮಲ್ಲಿ ಎರಡು ವರ್ಗದ ಜನರಿದ್ದಾರೆ, ಆಸ್ತಿಕರು ಮತ್ತು ನಾಸ್ತಿಕರು ಅಂತ. ಆಸ್ತಿಕರ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ, ನಾವು ಆಸ್ತಿಕರಪ್ಪ. ಯಾಕೆ ನೀವು ಆಸ್ತಿಕರು? ನಾವು ದೇವರನ್ನು ಒಪ್ತೇವೆ, ವೇದ ಪುರಾಣಗಳನ್ನು ಒಪ್ತೇವೆ. ಹೌದಾ, ಯಾಕೆ ಒಪ್ತೀರಿ? ವೇದ ಪುರಾಣಗಳನ್ನು ಓದ್ದೇ ಇದ್ದದ್ದರಿಂದ. ಕೆಲವರು ನಾಸ್ತಿಕರು, ಅವರ ಹತ್ರ ನಾವು ನಾಸ್ತಿಕರು. ಯಾಕೆ ನೀವು ನಾಸ್ತಿಕರು? ನಾವು ನಿಮ್ಮ ದೇವರನ್ನು ಒಪ್ಪಲ್ಲ, ವೇದ ಪುರಾಣಗಳನ್ನು ಒಪ್ಪಲ್ಲ. ಯಾಕೆ ಒಪ್ಪಲ್ಲ? ಓದದೇ ಇದ್ದದ್ರಿಂದ. ರೀಸನ್ ಈಸ್ ಸೇಮ್. ನಾಸ್ತಿಕರು ಓದದೇ ಇದ್ದದ್ರಿಂದ ನಾಸ್ತಿಕರಾದ್ದು, ಆಸ್ತಿಕರು ಓದದೇ ಇದ್ದದ್ರಿಂದ ಆಸ್ತಿಕರು. ನಾವು ಓದಲಿಲ್ಲ ಆದರೆ ಏನು ಇರಬೇಕದರಲ್ಲಿ ಅಂತ ಅಷ್ಟೇ ಅವ್ರಿಗೆ ಗೊತ್ತಿರೋದು. ಹಾಗಾಗಿ ನಾಸ್ತಿಕರು ಎಷ್ಟು ಕೆಲವು ಈ ರೀತಿಯ ವರ್ಗ ಇದೆಯಲ್ಲ, ಬಹುಜನ ಹೀಗೇನೆ ತಿಳಿದು ನಂಬುವುದಲ್ಲ, ತಾವು ನಂಬಿದ್ದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದು ಅಷ್ಟೇ, ತಿಳಿದು ನಂಬುವುದಲ್ಲ. ಅದನ್ನ ಇಬ್ಬರಿಗೂ ಬೇಸಿಕ್ ಕ್ವಾಲಿಫಿಕೇಶನ್ ಇಸ್ ಇಗ್ನೋರೆನ್ಸ್, ಅಜ್ಞಾನ ಮೂಲ. ಅದಕ್ಕೆ ಇಲ್ಲಿ ಹೇಳಿದ್ದು ಪ್ರಧಾನ ಮೂಲ. ಎರಡೂ ದೇವರಿದೆ ಅಂತ ಹೇಳುವುದು ಒಂದು ಅವರನ್ನು ಭ್ರಮೆಯಾಗಿ ಕಾಡುತ್ತೆ, ಯಾಕೆಂದರೆ ಅದು ಸತ್ಯವನ್ನು ತಿಳಿದು ಹೇಳುವುದಲ್ಲ. ಇದೆ ಅಂತ ಹೇಳಿದಂಥ ಒಂದು ವ್ಯಕ್ತಿಯ ದೇವರನ್ನು ನಂಬುವವರ ಪ್ರಭಾವಕ್ಕೆ ಒಳಗಾಗಿದ್ದೇವೆ, ನಾವು ನಂಬುತ್ತೇವೆ. ದೇವರನ್ನು ನಂಬದವರ ಪ್ರಭಾವಕ್ಕೆ ಒಳಗಾಗಿದ್ದೇವೆ, ನಂಬುವುದಿಲ್ಲ. ನಮ್ಮ ಸ್ವಂತ ಏನೂ ಇಲ್ಲ ಅದರಲ್ಲಿ. ನಾಸ್ತಿಕ್ಯವೂ ನಮ್ಮ ಸ್ವಂತದ್ದಲ್ಲ, ಆಸ್ತಿಕ್ಯವೂ ನಮ್ಮ ಸ್ವಂತದ್ದಲ್ಲ. ಅದೇ ನಾನು ಹೇಳಿದೆ, ಮನುಷ್ಯನ ಸ್ವಭಾವ ಒಂದು, ಆಮೇಲೆ ಅದರ ಪ್ರಭಾವ ಎರಡು. ಈ ಎರಡು ಪ್ರಭಾವ ಒಂದು ಸ್ವಭಾವವನ್ನು ಮುಚ್ಚಿಬಿಡುತ್ತೆ. ಎರಡು ಪ್ರಭಾವಗಳು, ಒಂದು ಎನ್ವಿರಾನ್ಮೆಂಟಲ್ ಫೋರ್ಸ್, ಒಂದು ಜೆನೆಟಿಕ್ ಫೋರ್ಸ್. ಇದರ ವಿವರಗಳನ್ನೆಲ್ಲ ನಾನು ಮೊನ್ನೆ ಹೇಳಿದ್ದೇನೆ. ಈ ಎರಡು ಪ್ರಭಾವಗಳು ಜೀವದ ನಿಜವಾದ ಸ್ವಭಾವವನ್ನು ಮುಚ್ಚಿ ಪ್ರಭಾವವನ್ನೇ ಸ್ವಭಾವ ಅಂತ ಭ್ರಮಿಸುವಂತೆ ಮಾಡಿಬಿಡುತ್ತವೆ. ಸೊ ನಮ್ಮ ಎಲ್ಲ ವಿಚಾರಧಾರೆಗಳು ಈ ಪ್ರಭಾವದ ಪ್ರಭಾವ ಹೊರತು ಸ್ವಭಾವದ ಪ್ರಭಾವ ಅಲ್ಲ. ಆದ್ರಿಂದ ಸ್ವಭಾವ ಎಂಥದೋ ಏನೋ, ಬರೀ ಪ್ರಭಾವವೇ ಸ್ವಭಾವವಾಗಿ ನಮ್ಮನ್ನು ಕಾಡ್ತಾ ಇದೆ. ಸ್ವಭಾವವನ್ನು ಮುಚ್ಚಿಬಿಟ್ಟಿದೆ ಈ ಎರಡು ಪ್ರಭಾವ. ಅದನ್ನೇ ಹೇಳಿದ್ದಾರೆ, ಅಸ್ತೀತಿ ನಾಸ್ತೀತಿ ಭಿದಾ ಅರ್ಥನಿಷ್ಠ ಅಂದರು. ಈ ಭೇದೇನ ವಿವಾದ. ಭಿದ ಅಂದರೆ ಭೇದದಿಂದ, ವೈಲಕ್ಷಣ್ಯದಿಂದ. ಅದು ಹಾಗೆ ಅಲ್ಲ ಅಂತ ಒಬ್ರು, ಅದಕ್ಕೆ ವಿಲಕ್ಷಣ ಹಾಗೆ ಹೌದು ಅಂತ ಒಬ್ರು. ಈ ಎರಡು ವಿವಾದಕ್ಕೂ ಕೂಡ ಮೂಲ ಕಾರಣ ಅಜ್ಞಾನ. ನಮಗೆ ಯಾವುದಾದ್ರೂ ಒಂದು ಸಂಗತಿಗೆ ಕಾರಣ ಜ್ಞಾನ ಆಗಬೇಕು ನೋಡಿ, ಅಜ್ಞಾನ ಆಗಿಬಿಟ್ರೆ ಗಂಡಾಂತರ. ಆದ್ದರಿಂದ ಒಂದು ದೃಷ್ಟಿಯಿಂದ ಎರಡು ವರ್ಗದವರು, ನಾಸ್ತಿಕರು ಎಷ್ಟು ಮೂರ್ಖರೋ ಆಸ್ತಿಕರು ಅಷ್ಟೇ ಮೂರ್ಖರು ಇರ್ತಾರೆ. ಯಾಕೆಂದರೆ ಇಬ್ಬರಿಗೂ ಜ್ಞಾನ ಇಲ್ಲ. ಜ್ಞಾನ ಇಲ್ಲದ ನಾಸ್ತಿಕ್ಯ, ಜ್ಞಾನ ಇಲ್ಲದ ಆಸ್ತಿಕ್ಯ ಎರಡೂ ಕೂಡ ವಿವಾದ ಅರ್ಥನಿಷ್ಠ. ಅದು ವಿಷಯವನ್ನಾಧರಿಸಿ, ವಿಷಯಗಳಿಗೆ ನಮಗೆ ಭ್ರಮೆಗೆ ಕಾರಣವಾಗಿರತಕ್ಕಂಥ ಪದಾರ್ಥಗಳು, ಪ್ರಾಕೃತ ಪ್ರಪಂಚ, ಇಂದ್ರಿಯಗಳು, ನಮ್ಮ ಅಂತಃಕರಣ, ನಮ್ಮ ಇಂದ್ರಿಯಗಳು ಮತ್ತು ಆ ವಸ್ತು. ಇದು ಹಿಂದೆ ಹೇಳಿದರಲ್ಲ, ದೃಕ್ ರೂಪಂ ಅರ್ಕಃ, ಇದೇ ಅರ್ಥ. ಕಣ್ಣು, ವಸ್ತು ಮತ್ತು ಅದನ್ನು ಭ್ರಮೆ ಕೊಡತಕ್ಕಂಥ ಸೂರ್ಯಪ್ರಕಾಶ. ಸೂರ್ಯಪ್ರಕಾಶ ಸ್ವಲ್ಪ ಮಸುಕಾಗಿದ್ದರೆ ಭ್ರಮೆ ಬರ್ತದೆ,
ಸಂಜೆ ಹೊತ್ತು ದೂರದಲ್ಲಿ 2-3 ಕಾರಣಗಳಿದೆ ಭ್ರಮೆಗೆ. ಸೂರ್ಯನ ಪ್ರಕಾಶ ಮಸುಕಾಗಿರೋದು ಒಂದು, ಡಿಸ್ಟನ್ಸ್ ಒಂದು ವಸ್ತು ನಮ್ಮ ಕಣ್ಣಿನ ಅಳತೆಗೆ ಎಷ್ಟು ಕೆಪಾಸಿಟಿ ಅದಕ್ಕಿಂತ ಸ್ವಲ್ಪ ಆಚೆ ಇದ್ರೆ ಕಾಣೋದಿಲ್ಲ. ನಮ್ಮ ಕಣ್ಣಿಗೆ ಡಿಫೆಕ್ಟ್ ಇದ್ರೂ ಕಾಣೋದಿಲ್ಲ, ಸ್ಪೆಕ್ಸ್ ಇಟ್ಕೊಳ್ಬೇಕಾಗತ್ತೆ. ಸ್ಪೆಕ್ಸಿಗೂ ಒಂದು ಲಿಮಿಟ್ ಇದೆ, ಅದಕ್ಕಿಂತ ಹೆಚ್ಚು ಡಿಫೆಕ್ಟ್ ಇದ್ರೆ ಅದು ಗ್ರಹಿಸುವುದಿಲ್ಲ. ಹೀಗೆ ಇದು ಈ ಪದಾರ್ಥನಿಷ್ಠವಾದದ್ದು, ಆತ್ಮನಿಷ್ಠವಾದದ್ದಲ್ಲ. ಈ ಭ್ರಮೆಗೆ ಕಾರಣವೂ ಅದರಿಂದ ಬರತಕ್ಕ ಭ್ರಮೆ ಎಲ್ಲವೂ ಮನಸ್ಸಿನ ಅಂತಃಕರಣದ ವಿಕಾರಗಳು. ಇವೆಲ್ಲ ಆತ್ಮಸ್ವರೂಪದ್ದಲ್ಲ. ಆತ್ಮಸ್ವರೂಪ ಮುಚ್ಚಿಕೊಂಡು ಕೂತಿದ್ದೀರಿ, ಹೇಗೆ ಗೊತ್ತಾಗಬೇಕು ಸ್ವರೂಪ ಏನು ಅಂತ? ಇದು ನೇರ ಸ್ವರೂಪಕ್ಕೆ ಸಂಬಂಧಪಟ್ಟದ್ದಲ್ಲ. ಹಾಗಾದರೆ ಅದು ಹೊರಗಿನಿಂದ ಬಂದದ್ದಾದರೆ ಹೋಗಬೇಕಿತ್ತಲ್ವ ಸ್ವಾಮಿ ಆ ಭ್ರಮೆ? ಈಗ ನಾವು ಹಗ್ಗವನ್ನು ನೋಡ್ತೇವೆ, ಹಾವು ಅಂತ ಭ್ರಮೆ ಬರ್ತದೆ, ಹತ್ತಿರ ಹೋಗ್ತೇವೆ, ಹಗ್ಗ ಅಂತ ಗೊತ್ತಾಗುತ್ತೆ. ಚಿಪ್ಪನ್ನು ನೋಡ್ತೇವೆ, ಬೆಳ್ಳಿ ಅಂತ ಭ್ರಮೆ ಬರುತ್ತೆ, ಬೆಳ್ಳಿ ಸಿಕ್ಕಿತು ಬಿಡುವುದು ಬೇಡ ಅಂತ ಕಿಸೆ ಹಾಕೊಳ್ಳುವ ಅಂತ ಹೋಗ್ತೇವೆ, ಕೈಗೆ ಎತ್ತಿಕೊಂಡಾಗ ಚಿಪ್ಪು ಅಂತ ಗೊತ್ತಾಯಿತು, ಬಿಸಾಡಿದೆವು. ಅದು ಗೊತ್ತಾಗಬೇಕಲ್ಲ ಭ್ರಮೆ ಅಂತ, ನಿವೃತ್ತಿ ಆಗಬೇಕಲ್ಲ. ಇದು ನಿವೃತ್ತಿ ಆಗುವುದು ಯಾವಾಗ? ಈ ಭ್ರಮೆ, ಈ ಪ್ರಪಂಚದ ಭ್ರಮೆ, ಪ್ರಕೃತಿ ಪುರುಷರ ಭ್ರಮೆ, ಇದೆಲ್ಲ ಬಹಳ ಕಾಲ ಜನ್ಮಕ್ಕೆ ಉಳಿದು ಬಿಡುತ್ತಲ್ಲ. ಅದಕ್ಕೆ ನಿವೃತ್ತಿ ಆಗುವುದು ಯಾವಾಗ? ಅದಕ್ಕೆ ಒಂದು ಸಂಗತಿ ಇದೆ. ಪ್ರಾಚೀನರು ನಮ್ಮ ತತ್ವಶಾಸ್ತ್ರದ ಮನಃಶಾಸ್ತ್ರದಲ್ಲಿ ಸಂಶಯವನ್ನು 2 ಥರ ವಿಭಾಗ ಮಾಡಿದ್ದಾರೆ. ಒಂದು ಟೆಂಪರರಿ ಡೌಟ್ ಅಂತ, ಇನ್ನೊಂದು ಪರ್ಮನೆಂಟ್ ಡೌಟ್ ಅಂತ. ಪರಿಹಾರವಾಗದ ಸಂಶಯ ಮತ್ತು ಪರಿಹಾರವಾಗುವ ಸಂಶಯ ಅಂತ. ಪರಿಹಾರವಾಗುವ ಸಂಶಯ ಅಂದರೆ ಇಟ್ ಈಸ್ ಮೆಂಟಲ್, ಮಾನಸಿಕವಾಗಿ ಬರತಕ್ಕಂತಹ ಸಂಶಯ. ಅದು ಸುಲಭದಲ್ಲಿ ಪರಿಹಾರ ಆಗತ್ತೆ. ಯಾಕಂದರೆ ಮನಸ್ಸಿಗೆ ತೀರ್ಮಾನ ಮಾಡುವ ಶಕ್ತಿಯೇ ಇಲ್ಲ. ಅದು ಇನ್ನೊಂದು ತೀರ್ಮಾನ ಕೊಟ್ಬಿಟ್ರೆ ಸುಮ್ಮನೆ ಕೂತ್ಬಿಡ್ತದೆ ಅದು. ಆದರೆ ಇಂಟೆಲೆಕ್ಚುವಲ್ ಡೌಟ್ ಉಂಟಲ್ವ, ಅದಕ್ಕೆ ನಿವೃತ್ತಿಯೇ ಇಲ್ಲ. ನಮ್ಮ ಎಲ್ಲ ಬುದ್ಧಿಜೀವಿಗಳನ್ನು ಕಾಡುವುದು ಮೆಂಟಲ್ ಡೌಟ್ ಅಲ್ಲ, ಇಂಟೆಲೆಕ್ಚುವಲ್ ಡೌಟ್. ಆದ್ರಿಂದ ಅವರಿಗೆ ಸಂಶಯದ ಪರಿಹಾರವೇ ಇಲ್ಲ, ಅವರ ಕಥೆ ಮುಗಿಯಿತು. ಇಂಟೆಲೆಕ್ಚುವಲ್ಸ್ ಆಗುವುದೇ ಒಂದು ಅಪಾಯ ಅನ್ನುವ ಪಟ್ಟಕ್ಕೆ ಬಂದಿದೆ ಈಗ. ಯಾಕೆಂದರೆ ಇಂಟೆಲೆಕ್ಚುವಲ್ಸ್ಗೆ ಬಂದ ಸಂಶಯಕ್ಕೆ ಮದ್ದೇ ಇಲ್ಲ. ಸಂಶಯ ಮನಸ್ಸಿನಿಂದ ಬಂದರೆ ಪರಿಹಾರ ಮಾಡ್ಕೊಳ್ಬೋದು. ಅದು ಬುದ್ಧಿಯಿಂದ ಬಂದರೆ ಬೌದ್ಧಿಕ ಕಸರತ್ನೆಲ್ಲ ಕೂತು ಬಿಡ್ತಾನೆ, ಅವನು ಪರಿಹಾರವೇ ಆಗುವುದಿಲ್ಲ. ನೀವು ಏನಾದರೂ ಅವನ ಸಂಶಯಕ್ಕೆ ನೀವು ಪರಿಹಾರ ಹೇಳಿದ್ರು, ನೀವು ಹೇಳಿದ್ದನ್ನೇ ಯಾಕೆ ಒಪ್ಪಬೇಕು, ನಿಮ್ದು ಯಾಕೆ ತಪ್ಪಿರಬಾರ್ದು, ನಂದು ಯಾಕೆ ಸರಿ ಇರಬಾರ್ದು, ಈಗ ವಾದ ಮಾಡ್ಕೊಂಡು ಕೂತ್ಕೊಳ್ತಾನೆ ಹೊರತು ಎಂದೂ ಅವನು ಪರಿಹಾರ ಆಗುವುದಿಲ್ಲ. ಯಾಕೆಂದರೆ ಇಂಟೆಲೆಕ್ಚುವಲ್ ಡೌಟ್ ಉಂಟಲ್ಲ, ಅದು ಕಣ್ಣಿನಿಂದ ತೋರಿಸಿ ಪ್ರೂವ್ ಮಾಡಿ ಪರಿಹಾರ ಆಗುವಂಥದ್ದಲ್ಲ, ಅದು ಚಿಂತನೆಯಿಂದ ಒಳಗಿನಿಂದ ತೀರ್ಮಾನ ಆಗುವಂಥದ್ದು. ಹಾಗಾಗಿ ಅದು ಮತ್ತಷ್ಟು ವಾದ ಮಾಡ್ತದೆ. ವಾದ ಮಾಡಿ ನೀವು ಒಂದು ವಾದ ಮುಂದಿಟ್ಟರೆ ಅದಕ್ಕೆ ಇನ್ನೊಂದು ವಾದ ಮಾಡಿಕೊಂಡು ತನ್ನದೇ ಯಾಕೆ ಸರಿ ಇರಬಾರ್ದು ಅನ್ನುವಂಥ ಅಭ್ರಮೆಯಿಂದ ಪಾರಾಗಲಿಕ್ಕೆ ಇಷ್ಟಪಡದೇ ಇರುವುದೇ ಇಂಟೆಲೆಕ್ಚುವಲ್ ಡೌಟಿನ ಒಂದು ಯಾಕಂದರೆ ಬುದ್ಧಿಯ ಸ್ವಭಾವ ಏನು ಅಂದರೆ ಅದು ನಿರ್ಣಯ ಮಾಡುವಂಥದ್ದು, ಸಂಶಯ ಪಡುವಂಥದ್ದಲ್ಲ. ಅದಕ್ಕೆ ಸಂಶಯ ಬಂದುಬಿಟ್ರೆ ಸಂಶಯವನ್ನೇ ಕನ್ಫರ್ಮ್ ಮಾಡಿಬಿಡ್ತದೆ. ಇದು ಮನಸ್ಸು ಮತ್ತು ಬುದ್ಧಿ ಒಳಗಿನಿಂದ ಸಂಶಯಗಳು ಮೂಡುವುದರ ಬಗ್ಗೆ ಭಾರತೀಯ ತತ್ವಜ್ಞಾನಿಗಳು ಕಂಡುಕೊಂಡ ಸೈಕಾಲಜಿ. ಬುದ್ಧಿಯ ಸಂಶಯಕ್ಕೆ ಪರಿಹಾರವೇ ಇಲ್ಲ. ಹಾಗಾಗಿ ಈ ಸಂಶಯ ಪಕ್ಕ ಹೋಗುವುದಿಲ್ಲ ಅಂತಾನೆ ಕೃಷ್ಣ. ಇದು ಬೌದ್ಧಿಕ ಕಸರತ್ತುಗಳು. ಅದರಿಂದ ಯಾರು ಬುದ್ಧಿವಂತನೋ ಅವನು ವಾದ ಮಾಡಿ ನೀವು ಬಾಯಿಗಡಿಸಿ ಬಿಡ್ತಾನೆ, ಸರಿಯಾಗಬೇಕಾಗಿಲ್ಲ. ಇದನ್ನೇ ಹೇಳ ಮತಂತು ದುರ್ಗಬಲಂ ಮನ್ಯೇ ಮತಿರೇವ ಬಲೀಯಸಿ ಅಂತ ಹೇಳೋ ಮಾತು ಇದನ್ನೇ ಹೇಳೋದು. ಯಾರು ಬುದ್ಧಿವಂತನೋ ಅವನು ಬಾಯಿಗಡಿಸಿಬಿಟ್ಟ. ಆವಾಗ ನನಗೇನು ಕಾಣೋದು, ನನ್ನದು ತಪ್ಪಲ್ಲ, ಅವನಿಗೆ ನನಗಿಂತ ಜೋರು ಬಾಯಿ ಮಾಡಿದ, ಅದರಿಂದ ಅವನು ಗೆದ್ದ, ನಾನು ಸೋತದ್ದಲ್ಲ ಅಂತ ಹೀಗೆ ತಿಳ್ಕೊಂಡು ನಾನು ಕೂತ್ಕೊಳ್ತೇನೆ. ಸೊ ಸೋತವನು ಕೂಡ ನಂಬುವುದಿಲ್ಲ, ಗೆದ್ದವನು ನಂಬುದು. ಈ ಸಂಶಯವೇ ಮತ್ತಷ್ಟು ಕನ್ಫರ್ಮ್ ಆಗ್ತಾ ಹೋಗ್ತದೆ. ಅದಕ್ಕೆ ಕಾರಣ, ಅದಕ್ಕೊಂದು ಕಾರಣ ಇದೆ ಅಂತಾನೆ ಕೃಷ್ಣ. ಮುಖ್ಯ ಕಾರಣ ಏನು ಅಂದರೆ ಈ ಎಲ್ಲ ಸಂಶಯಗಳಿಗೆ ಅಂತಃಕರಣ ಕಾರಣ, ಕಣ್ಣು ಇಂದ್ರಿಯಗಳು ಕಾರಣ, ವಿಷಯಗಳು ಕಾರಣ, ಮೂಲ ಪ್ರಕೃತಿಯ ಕಾರಣ, ಅಹಂಕಾರ ಕಾರಣ, ಎಲ್ಲ ವಿಕಾರಗಳೇ ಕಾರಣ ಅಂತೆಲ್ಲ ಹೇಳಿದಳು. ಎಲ್ಲಕ್ಕಿಂತ ಮುಖ್ಯ ಕಾರಣ ನಾನೇ ಅಂತಾನೆ ಕೃಷ್ಣ. ಎಲ್ಲಕ್ಕೂ ಮುಖ್ಯ ಕಾರಣ ಮತ್ತಃ ಪರಾವೃತ್ತದಿ. ಅದನ್ನ ಹೇಳ್ತಾನೆ, ವ್ಯರ್ಥೋಪಿ ನೈವ ಉಪರಮೇತ ಪುಂಸಾಂ ಮತ್ತಃ ಪರಾವೃತ್ತದಿ ಧಿಯಾಂ ಸ್ವಲ. ವ್ಯರ್ಥೋಪಿ, ಇದು ವ್ಯರ್ಥ. ಈ ಸಂಶಯ, ಈ ಭ್ರಮೆ, ಈ ವಿಪರೀತ ಜ್ಞಾನಗಳು ಒಂದು ವ್ಯರ್ಥ, ಏನೂ ಉಪಯೋಗ ಇಲ್ಲ. ಇನ್ನೊಂದು ವಿರುದ್ಧಾರ್ಥ, ವಸ್ತುಸ್ಥಿತಿಗೆ ವಿರುದ್ಧವಾಗಿರುವ ಅರಿವಿದು. ಆದರೂ ಕೂಡ ನೈವ ಉಪರಮೇತ, ಅದು ಪರಿಹಾರ ಆಗುವುದಿಲ್ಲ, ಹೋಗುವುದೇ ಇಲ್ಲ. ಈ ಭ್ರಮೆಗಳು, ಈ ಸಂಶಯಗಳು, ಈ ಗೊಂದಲಗಳು ಅವರವರ ನಂಬಿಕೆಗಳನ್ನು ಅವರವರು ಗಟ್ಟಿಯಾಗಿ ನಂಬಿಕೊಂಡೇ ಕೂತು ಬಿಡ್ತಾರೆ ಹೊರತು ಅದನ್ನು ಪರಿಹರಿಸಿಕೊಳ್ಳಲಿಕ್ಕೆ ಎಂದೂ ಪ್ರಯತ್ನಿಸುವುದಿಲ್ಲ. ಇದನ್ನೇ ನಾನು ನಿನ್ನೆ ಹೇಳಿದ ಆಚಾರ್ಯ ದುರಾಗ್ರಹ ಗೃಹೀತತ್ವಾದ್ ವರ್ತಂತೆ ಸಮಯ ಸದಾ. ನಮ್ಮ ದುರಾಗ್ರಹ
ನಮ್ಮದೇ ಸರಿ ಅಂತ ಹೇಳಿ ನಮ್ಮನ್ನು ಹೇಳ್ತಾ ಇದ್ದ ಒಳಗೆ ನಿನ್ನದೇ ಸರಿ, ಉಳಿದವರ ತಪ್ಪು, ಬಿಡಬೇಡ, ಪಟ್ಟು ಹಿಡಿ, ನಿಂದು ಕರೆಕ್ಟು ಅಂತ ಗಟ್ಟಿ ಹಿಡ್ಕೋ ಅಂತ. ಹಾಗಾಗಿ ಮನುಷ್ಯ ತಾನು ಯಾವುದನ್ನು ನಂಬಿದ್ದೇನೆ ಅದೇ ಜಗತ್ತಿನ ನಿಜವಾದ ಸತ್ಯ. ಇದಕ್ಕೊಂದು ಸೈಕಾಲಜಿ ಇದೆ. ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ಅವರೇ ಅಹಂಕಾರದ ದೇವತೆ, ಅವರೇ ಆ ಭ್ರಮೆ ಬರುವುದು ಹೇಗೆ ಎನ್ನುವುದಕ್ಕೆ ಅವರು ಹೇಳಿಬಿಟ್ರೆ ಅದು ಫೈನಲ್. ಅದು ಸರ್ವೋಪಿ ಮನ್ಯತೆ ಲೋಕೆ ಆತ್ಮಾನಂ ಬುದ್ಧಿಮತ್ತರಂ ಅಂತ. ಪ್ರತಿಯೊಬ್ಬನ ಮನಸ್ಸಿನಲ್ಲಿಯೂ, ಪ್ರತಿಯೊಂದು ಜೀವದ ಮನಸ್ಸಿನಲ್ಲಿಯೂ ಒಳಗಿನಿಂದ ಒಂದು ದೊಡ್ಡ ಭ್ರಮೆ ಏನು ಅಂದರೆ, ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ಹೆಚ್ಚು ಬುದ್ಧಿವಂತ ನಾನು, ಆದ್ದರಿಂದ ನಂದು ಕರೆಕ್ಟು, ಉಳಿದವರೆಲ್ಲ ನನ್ನಷ್ಟು ಬುದ್ಧಿವಂತರಲ್ಲ. ಯಾವ ದಡ್ಡನ ಹತ್ರ ಬೇಕಾದ್ರೆ ಕೇಳಿ, ಅವನ ಹತ್ರ ಮಾತಾಡುವಾಗ ಅವ್ರದ್ದು ಸರಿ ಇಲ್ಲ, ಇವರು ಸರಿ ಇಲ್ಲ, ತನ್ ಸರಿ ಇಲ್ಲ ಅಂತ ಯಾರಾದ್ರು ಹೇಳ್ತಾರ? ಎಲ್ಲ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ವಾಜಪೇಯಿ ಅವರು ಸರಿ ಇಲ್ಲ, ಬುಷ್ ಸರಿ ಇಲ್ಲ ಅಂತ ಇವನು ಕೂತ್ಕೊಂಡು ಇಲ್ಲಿ ಬಾರ್ಬರ್ ಅಂಗಡಿಯಲ್ಲಿ ನಮ್ಮ ತಲೆ ಬೋಳಿಸ್ತಾ, ನಮ್ಮ ಬುದ್ಧಿಯನ್ನು ಬೋಳಿಸ್ತಾ ಇರ್ತಾನೆ. ಅಂದರೆ ಅವರೆಲ್ಲರಿಗಿಂತ ತಾನು ಬುದ್ಧಿವಂತ ಅಂತ ಅರ್ಥ ಅಲ್ವಾ ಅದರದ್ದು? ಸೊ ಎವ್ರಿಬಡಿ ಥಿಂಕ್ಸ್ ಐ ಆಮ್ ದ ಮೋಸ್ಟ್ ಇಂಟೆಲಿಜೆಂಟ್ ಮ್ಯಾನ್ ಇನ್ ದ ವರ್ಲ್ಡ್. ಇದು ಇನ್ನೊಂದು ದೌರ್ಬಲ್ಯ ಅಂತ. ಜಗತ್ತಿನಲ್ಲಿ ಇನ್ನೊಬ್ಬರನ್ನು ಎಲ್ಲರನ್ನೂ ನಾವು ಕಮೆಂಟ್ ಮಾಡ್ತೇವೆ, ನಮ್ಮನ್ನು ಎಂದೂ ಮಾಡುವುದಿಲ್ಲ. ಅದರ ಅರ್ಥ ಏನು ಅಂದರೆ, ನಾವು ನಿಜವಾದ ಬುದ್ಧಿವಂತರು, ಉಳಿದವರಿಗೆಲ್ಲ ಅಷ್ಟು ಬುದ್ಧಿ ಇಲ್ಲ. ಇದು ಎಲ್ಲ ಭ್ರಮೆಗಳಿಗೆ ಕಾರಣ. ಹಾಗಾಗಿ ನಮ್ಮ ದುರಾಗ್ರಹ ಅದು ಎಷ್ಟು ಭಯಂಕರ ಅಂದರೆ ನೋಡಿ, ಇವಾಗ ಒಂದು ಜನ್ಮದಲ್ಲಿ ಒಬ್ಬ ಮನುಷ್ಯ ಒಂದು ಧರ್ಮದವನ್ನು ಅನುಸರಿಸುವನು ಹುಟ್ಟುತ್ತಾನೆ, ಅದೇ ಧರ್ಮ ಸರಿ ಅಂತ ಪಟ್ಟು ಹಿಡ್ಕೊಂಡು ಜಗಳ ಮಾಡ್ತಾನೆ, ಹೊಡೆತ ಬಡ್ತಾ ಪ್ರಾರಂಭ ಆಗತ್ತೆ. ಒಂಥರ ಖೊಮೇನಿಯಿಸಮ್ ಅಥವಾ ಲಾಡನಿಸಮ್. ತಾನು ನಂಬಿದ್ದೇ ಜಗತ್ತಿನಲ್ಲಿ ಸತ್ಯ, ಅದು ನಂಬದೇ ಇದ್ದವರೆಲ್ಲ ನಾಶ ಆಗಬೇಕು. ಇದಕ್ಕೆ ಕಾರಣ ಏನು ಅಂದರೆ, ತಾನು ಹುಟ್ಟಿದ ಮತವೇ ಶ್ರೇಷ್ಠ ಮತ ಅನ್ನೋ ಭ್ರಮೆ. ಒಂದು ಸ್ವಲ್ಪ ಯೋಚನೆ ಮಾಡಿದರೆ ಭ್ರಮೆ ಹೊರಟೋಗುತ್ತೆ. ಏನು ಗೊತ್ತುಂಟ, ತಾನು ಈ ಜನ್ಮದಲ್ಲಿ ಈ ಮತದಲ್ಲಿ ಹುಟ್ಟಿದೆ, ಆದರೆ ಮುಂದಿನ ಜನ್ಮದಲ್ಲಿ ಅದೇ ಮತದಲ್ಲಿ ಹುಟ್ಟುತ್ತೇನೆ ಎಂದು ಗ್ಯಾರಂಟಿ ಏನುಂಟು? ಮುಂದಿನ ಜನ್ಮದಲ್ಲಿ ಯಾವ ಮತದಲ್ಲಿ ಹುಟ್ಟಿದ್ರೋ ಆ ಮತವೇ ಶ್ರೇಷ್ಠ, ಅದು ಉಳಿದವ್ರನ್ನ ಕೊಲ್ಲೋದು. ಇದು ಎಷ್ಟು ಜನ್ಮದಲ್ಲಿ ಯಾರನ್ನೆಲ್ಲ ಕೊಲ್ಲೋದು? ಅದರ ಹಿಂದಿನ ಜನ್ಮದಲ್ಲಿ ಯಾವ ಮತದಲ್ಲಿ ಹುಟ್ಟಿದ್ದೆ ಯಾರಿಗೊತ್ತು? ಒಂದು ಜನ್ಮದ ನಂಬಿಕೆ ಜೀವದ ಶಾಶ್ವತ ನಂಬಿಕೆ ಎನ್ನುವ ಭ್ರಮೆ. ಈ ಜನ್ಮದಲ್ಲಿ ನಾನು ನಂಬಿದ್ದು ಹಿಂದಿನ ಜನ್ಮದಲ್ಲಿ ಅದಕ್ಕೆ ವಿರುದ್ಧ ಇರಬಹುದು. ಹಿಂದಿನ ಜನ್ಮದಲ್ಲಿ ಇದೇ ಲಾಡನ್ನು ಬೌದ್ಧನಾಗಿರಬಹುದು, ಅವನು ಮನೆಯಲ್ಲಿ ಬುದ್ಧನ ಪ್ರತಿಮೆ ಇಟ್ಟು ಪೂಜೆ ಮಾಡಿರ್ಬೋದು. ಈ ಜನ ಮುಸ್ಲಿಂ ಆಗಿ ಬೌದ್ಧ ಪ್ರತಿಮೆಗಳನ್ನು, ಬುದ್ಧನ ಪ್ರತಿಮೆಗಳನ್ನೆಲ್ಲ ಪುಡಿ ಮಾಡಿ ಅಂತ ಹೇಳಿದ. ಹಿಂದೆ ಆ ಪ್ರತಿಮೆಯನ್ನು ಕೆತ್ತಿದ ಶಿಲ್ಪಿಯೇ ಅವನಾಗಿರ್ಬಹುದು. ಇಷ್ಟು ಯೋಚನೆ ಮಾಡುವ ಅಂದರೆ ಒಂದು ಜೀವದ ಅನೇಕ ಜನ್ಮಗಳ ಗತಿಯನ್ನು ಸ್ವಲ್ಪ ಯೋಚನೆ ಮಾಡುವಷ್ಟು, ಸ್ವಲ್ಪ ಆದರೂ ಲವಲೇಶ ಬುದ್ಧಿ ಇದ್ದರೆ ಇನ್ನೊಬ್ಬರನ್ನು ನಾಶ ಮಾಡುವ ಬುದ್ಧಿ ಬರೋದಿಲ್ಲ. ಯಾಕೆಂದರೆ ಮುಂದಿನ ಜನ್ಮ, ಈ ಜನ್ಮದಲ್ಲಿ ನಾನು ಏನನ್ನ ವಾದ ಮಾಡಿ ಹಠ ಮಾಡಿ ಸಾಧಿಸಿನೋ ಅದೇ ತಪ್ಪು ಅಂತ ಮುಂದಿನ ಜನ್ಮದಲ್ಲಿ ನಾನೇ ವಾದ ಮಾಡುವ ಸಾಧ್ಯತೆ ಇದೆ. ಯಾವ ಜನ್ಮದಲ್ಲಿ ಯಾವ ಮತದಲ್ಲಿ ಹುಟ್ಟಿದ್ದೇವೆ ಯಾರಿಗೂ ಗೊತ್ತು? ನಾವು ಹುಟ್ಟಿದ ಮತ ಶ್ರೇಷ್ಠ, ಹಾಗೆ ಜನ್ಮಕ್ಕೊಂದು ಮತ ಶ್ರೇಷ್ಠವಾ? ಒಂದೊಂದು ಜನ್ಮದಲ್ಲಿ ಒಂದೊಂದು ಮತ ಶ್ರೇಷ್ಠ ಆಗುವ ಸಾಧ್ಯ. ಯಾವುದೋ ಒಂದು ಸತ್ಯ, ಉಳಿದದ್ದು ಎಲ್ಲ ಜನ್ಮದಲ್ಲೂ ಅಸತ್ಯವೇ. ಕೆಲವೊಮ್ಮೆ ಸತ್ಯವನ್ನು ನಾವು ಸಾಧಿಸ್ತೇವೆ, ಕೆಲವೊಮ್ಮೆ ಅಸತ್ಯದ ಬಗ್ಗೆ ಹಠ ಹಿಡಿತೇವೆ. ಇದಕ್ಕೆ ಕಾರಣ ಏನು? ಮತ್ತಃ ಪರಾವರ್ತಧ್ಯಾಂ ನೈವೋಪರಮೇತ ಪುಂಸಾಂ. ಇದು ಏನು ಮಾಡಿದ್ರೆ ವ್ಯರ್ಥ, ಇದು ವಿರುದ್ಧವಾದ ತಿಳುವಳಿಕೆ, ವ್ಯರ್ಥವಾದ ತಿಳುವಳಿಕೆ, ಆದರೂ ಪರಿಹಾರ ಆಗುವುದಿಲ್ಲ. ಯಾಕೆಂದರೆ ಮತ್ತಃ ಪರಾವರ್ತಧ್ಯಾಂ ಮೂಲಭೂತವಾದ ಕಾರಣ, ಮನುಷ್ಯ ಭಗವಂತನಿಗೆ ಶರಣಾಗದೆ ನಾನೇ ಸತ್ಯವನ್ನು ತಿಳ್ಕೊಳ್ತೇನೆ ಅಂತ ಹೋದರೆ ಅವನಿಗೆ ಎಂದೂ ಸತ್ಯ ತಿಳಿಯೋಲ್ಲ. ನಾನು ಅದಕ್ಕೆ ಹೇಳಿದೆ, ಸತ್ಯ ಇಟ್ ಈಸ್ ಎನ್ ಇಂಟ್ಯೂಷನಲ್ ಫ್ಲ್ಯಾಶ್, ಇಟ್ ಈಸ್ ನಾಟ್ ಎನ್ ಇಂಟೆಲೆಕ್ಚುವಲ್ ಕನ್ಕ್ಲೂಷನ್ ಅಂತ. ನಮ್ಮ ಇಂಟೆಲೆಕ್ಟು ಡಿಫೆಕ್ಟಿವ್, ನಮ್ಮ ಯಾವ ಇಂಟೆಲೆಕ್ಟು ಕೂಡ ಅದು ವಿಶ್ವದ ಕೊನೆಯ ಸತ್ಯವನ್ನು ತೀರ್ಮಾನ ಮಾಡಲಾರದು. ನಾವು ಈ ಜನ್ಮದಲ್ಲಿ ಓದಿದ, ತಿಳಿದ, ನೋಡಿದ, ಅಬ್ಸರ್ವ್ ಮಾಡಿದ ಸಂಗತಿಯ ಹಿನ್ನೆಲೆಯಲ್ಲಿ ನಮ್ಮ ಇಂಟೆಲೆಕ್ಟ್ ವರ್ಕ್ ಮಾಡುತ್ತೆ. ಪ್ರಪಂಚ ಅದಕ್ಕಿಂತ ಅಗಾಧವಾಗಿದೆ. ಗಹನವಾಗಿದೆ. ನಮಗೆ ಎಷ್ಟು ನಾವು ಪ್ರಪಂಚದ ರಹಸ್ಯವನ್ನು ತಿಳಿದು ಎಷ್ಟು ಬುದ್ಧಿವಂತರಾದರೂ ಕೂಡ ಪ್ರಪಂಚದ ಮುಂದೆ ನಮ್ಮ ಬುದ್ಧಿ, ಇಡೀ ವಿಶ್ವದ ಮುಂದೆ ನಮ್ಮ ಬುದ್ಧಿಯ ಒಂದು ವ್ಯಾಪ್ತಿ, ಅದು ಇಟ್ ಈಸ್ ಜಸ್ಟ್ ಲೈಕ್ ಎ ಪೆಬಲ್ ಬಿಫೋರ್ ಎ ಮೌಂಟನ್. ಪರ್ವತದ ಮುಂದೆ ಒಂದು ಪರಮಾಣು ಅಷ್ಟೇ. ಆ ಪರಮಾಣುವನ್ನು ಹಿಡ್ಕೊಂಡು ಇಡೀ ಪರ್ವತದ ಗುಟ್ಟೆಲ್ಲ ನಮ್ಗೆ ಗೊತ್ತು ಅಂತ ನಾವು ಹಾರಾಡ್ತೇವೆ. ವೆಲಿಕೋವ್ಸ್ಕಿ ಅಂತ ರಷ್ಯಾದಲ್ಲಿ ಒಬ್ಬ ಸೈಂಟಿಸ್ಟ್ ಇದ್ದ, ಭಾರಿ ಪ್ರಚಂಡ ಸೈಂಟಿಸ್ಟ್. ಆತ ಐನ್ಸ್ಟೈನ್ ಸಮಕಾಲೀನ. ಅಷ್ಟೇ ಅಲ್ಲ, ಐನ್ಸ್ಟೈನ್ ತುಂಬ ಮೆಚ್ಚಿಕೊಂಡ ಸೈಂಟಿಸ್ಟ್.
ಅದು ದೊಡ್ಡ ಕ್ವಾಲಿಫಿಕೇಶನ್. ಐನ್ಸ್ಟೈನ್ ಮೆಚ್ಚಿಕೊಂಡು ಬಿಟ್ಟಿದ್ದ ಅಂತಂದ್ರೆ ಬೇರೆ ಕ್ವಾಲಿಫಿಕೇಶನ್ ಬೇಡ ಸೈಂಟಿಸ್ಟ್ಗಳಿಗೆ. ಐನ್ಸ್ಟೈನ್ ತುಂಬಾ ಮೆಚ್ಚಿಕೊಂಡ ಸೈಂಟಿಸ್ಟ್. ಐನ್ಸ್ಟೈನ್ ಸಾಯುವಾಗ ಅವನ ಕೋಣೆಯಲ್ಲಿ ಅವನು ಓದ್ತಾ ಇದ್ದ ಪುಸ್ತಕ ವೆಲುಕೋವ್ಸ್ಕಿ ಬರೆದ ಪುಸ್ತಕ ಓದ್ತಾ ಇದ್ದಂತೆ. ಅವನು ಸಾಯುವ ಅಂತ್ಯಕಾಲದಲ್ಲಿ ಓದ್ತಾ ಇದ್ದ ಪುಸ್ತಕ. ಅಷ್ಟು ದೊಡ್ಡ ಸೈಂಟಿಸ್ಟು ವೆಲುಕೋವ್ಸ್ಕಿ. ಅದೇನಾಯಿತು, ಅವನು ರಷ್ಯಾದಲ್ಲಿ ಹುಟ್ಟಿದ್ರಿಂದ ಐನ್ಸ್ಟೈನ್ನಷ್ಟು ಪ್ರಸಿದ್ಧ ಆಗಲಿಲ್ಲ. ಅಮೆರಿಕಾದಲ್ಲಿ ಹುಟ್ಟಿ ವೆಲುಕೋವ್ಸ್ಕಿ ಹುಟ್ಟಿ, ಐನ್ಸ್ಟೈನ್ ರಷ್ಯಾದಲ್ಲಿ ಹುಟ್ಟಿದ್ರೆ ವೆಲುಕೋವ್ಸ್ಕಿ ಹೆಚ್ಚು ಪ್ರಸಿದ್ಧ ಆಗ್ತಿದ್ದ. ಯಾಕಂದ್ರೆ ಇಡೀ ಪ್ರಪಂಚಕ್ಕೆ ಒಂದು ಭ್ರಮೆ ಇದೆ, ಅಮೆರಿಕಾದಲ್ಲಿ ಇರುವುದೇ ಶ್ರೇಷ್ಠ ಅಂತ. ಭಾರತೀಯರಿಗೂ ಇದೆ, ಅಮೆರಿಕಾವೇ ಜಗತ್ತಿನಲ್ಲಿ ಶ್ರೇಷ್ಠ ಅಂತ. ಅಮೆರಿಕಾದವರಿಗಿದೆ ಆ ಭ್ರಮೆ, ಉಳಿದವರಿಗೂ ಆ ಭ್ರಮೆ ಇದೆ, ಅಮೆರಿಕಾವೇ ಶ್ರೇಷ್ಠ ಅಂತ. ಆದರೆ ಇಡೀ ಜಗತ್ತಿನ ಎಲ್ಲ ವ್ಯವಸ್ಥೆಗಳಿಗೆ ಕಾರಣವಾದ ಒಂದು ದರಿದ್ರ ದೇಶ ಅದು. ಆದರೆ ಇಡೀ ಜಗತ್ತಿನಲ್ಲಿ ಅವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಅವರು, ಆಮೇಲೆ ಹೊಡೆದಾಡಿಕೊಳ್ಳಿ ಅಂತ ಆರ್ಮ್ಸ್ ಸಪ್ಲೈ ಮಾಡೋದು ಅವರು, ಆಮೇಲೆ ಶಾಂತಿಯ ಬಗ್ಗೆ ಉಪನ್ಯಾಸ ಮಾಡೋದು ಅವರೇ. ಅದು ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೆ ಒಂದು ದೊಡ್ಡ ಭ್ರಮೆ ಇದೆ, ಅಮೆರಿಕ ಅನ್ನೋದೇ ಇಡೀ ಪ್ರಪಂಚದಲ್ಲಿ ಶ್ರೇಷ್ಠ ದೇಶ ಅಂತ. ಯಾಕೆ ಹೇಳಿದೆ ಅಂದರೆ, ಐನ್ಸ್ಟೈನು ಅಮೆರಿಕಾದಲ್ಲಿ ಇದ್ರು. ಅವರು ಅಮೆರಿಕನ್ ಅಲ್ಲ, ಆದರೆ ಅಮೆರಿಕಾದಲ್ಲಿ ನ್ಯೂಜೆರ್ಸಿ ಯೂನಿವರ್ಸಿಟಿಯಲ್ಲಿ ಅವರು ಪ್ರೊಫೆಸರ್ ಆಗಿದ್ರು. ಈತ ರಷ್ಯನ್. ಯಾಕೆ ಈ ವಿಷಯ ನೆನಪಾಯ್ತು ಈಗ ನನಗೆ ಅಂದರೆ, ಈ ವೆಲುಕೋವ್ಸ್ಕಿ ಒಂದು ಮಾತು ಹೇಳ್ತಾನೆ, ನಾವು ಪ್ರಪಂಚದ ರಹಸ್ಯವನ್ನೆಲ್ಲ ವಿಜ್ಞಾನದಿಂದ ಭೇದಿಸಿದ್ದೇವೆ ಅನ್ನುವ ಭ್ರಮೆಗೆ ಒಳಗಾಗಿದ್ದೇವೆ. ಅವನು ಒಂದು ಗ್ರಂಥ ಬರೆದಿದ್ದಾನೆ, ಅದ್ಭುತವಾದ ಗ್ರಂಥ, ವರ್ಲ್ಡ್ಸ್ ಇನ್ ಕಾಲ್ಯೂಷನ್ ಅಂತ. ಪ್ರಪಂಚಗಳು ಕೊಲೈಡ್ ಆದಾಗ, ಅಂದರೆ ಪ್ರಳಯದಲ್ಲಿ ಏನಿತ್ತು, ಮುಂದೆ ಏನಾಯಿತು ಅನ್ನೋದನ್ನೇ ವರ್ಲ್ಡ್ಸ್ ಇನ್ ಕಾಲ್ಯೂಷನ್ ಅಂತ ಅನ್ನುವಂಥ ಒಂದು ಪುಸ್ತಕ ಬರೆದಿದ್ದಾನೆ. ಅದರಲ್ಲಿ ಬರೀತಾನೆ, ಅದರ ಪ್ರಾರಂಭವೇ ಹೀಗೆ ಬರೀತಾನೆವ, ಪ್ರಪಂಚದ ರಹಸ್ಯವನ್ನೆಲ್ಲ ನಾವು ಕರಗತ ಮಾಡಿಕೊಂಡು ಬಿಟ್ಟಿದ್ದೇವೆ, ವಿಜ್ಞಾನ ಇಡೀ ಜಗತ್ತಿನ ರಹಸ್ಯವನ್ನು ಭೇದಿಸಿ ಬಿಟ್ಟಿದೆ ಅನ್ನುವ ಭ್ರಮೆಗೆ ನಾವು ಒಳಗಾಗಿದ್ದೇವೆ. ಆದರೆ ನಮಗೆ ಏನೂ ಗೊತ್ತಿಲ್ಲ. ವಿಜ್ಞಾನಕ್ಕೆ ಪ್ರಪಂಚದ ರಹಸ್ಯ ಏನೂ ತಿಳಿದಿಲ್ಲ. ನಾವು ನಿಂತ ನೆಲದಲ್ಲಿ ನಮ್ಮ ಕಾಲಡಿಯಲ್ಲಿ 100 ಅಡಿ ಕೆಳಗೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ನಾವು ನಮ್ಮ ಭೂಮಿಯಲ್ಲಿ ತುಂಬಿ ತುಳುಕುವ ಈ ಸಮುದ್ರದ ನೀರು ಉಪ್ಪು ಯಾಕಿದೆ, ಅದರ ಪಕ್ಕದಲ್ಲಿ ತೋಡಿದ ಬಾವಿಯಲ್ಲಿ ಸಿಹಿ ನೀರು ಯಾಕೆ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇದು ಅವನು ಹೇಳೋ ಪ್ರಾರಂಭ ಮಾಡೋದು. ಸಮುದ್ರದ ನೀರೆಲ್ಲ ಬರೀ ಉಪ್ಪೇ ಯಾಕೆ, ಒಂದು ಸಿಹಿ ನೀರಿನ ಸಮುದ್ರ ಯಾಕಿಲ್ಲ? ಅಲ್ಲಿ ಸಮುದ್ರದ ತೀರದಲ್ಲೇ ಬಾವಿ ತೋಡಿದರೆ ಸಿಹಿ ನೀರು ಹೇಗೆ ಸಿಗುತ್ತೆ, ಉಪ್ಪು ನೀರು ಬಾರದೆ? ಇದು ನಮಗೆ ಗೊತ್ತಿಲ್ಲ. ಜಗತ್ತಿನ ಯಾವ ರಹಸ್ಯವೂ ಇದಮಿತ್ತಂತ ನಮಗೆ ಗೊತ್ತಿಲ್ಲ. ಆದರೆ ವಿಜ್ಞಾನ ಎಷ್ಟು ದೊಡ್ಡ ಅಜ್ಞಾನದಲ್ಲಿ ನಮ್ಮನ್ನು ತಳ್ಳಿದೆ ಅಂದರೆ, ನಮಗೆ ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲದಂತೆ ಮಾಡಿಬಿಟ್ಟಿದೆ ವಿಜ್ಞಾನ. ಎಲ್ಲ ಗೊತ್ತಿದೆ, ಬಹಳ ದೊಡ್ಡ ವಿಜ್ಞಾನಿಗಳು ನಾವು, ಬಹಳ ದೊಡ್ಡ ಪ್ರಬುದ್ಧರು ಅನ್ನುವಂಥ ಭ್ರಮೆಗೆ ನಮ್ಮನ್ನು ತಳ್ಳಿದೆ. ನಾನೊಮ್ಮೆ ಮುಂಬೈಗೆ ಹೋಗಿದ್ದೆ. ಮುಂಬೈಯಲ್ಲಿ ಉಪನಿಷತ್ತು ಪ್ರವಚನ ನಡೆದಿತ್ತಲ್ಲಿ. ಆವಾಗ ಒಬ್ಬರು ಅಲ್ಲಿ ಮುಂಬೈಯಲ್ಲಿ ಇರತಕ್ಕಂಥ ಕನ್ನಡಿಗರು, ದೊಡ್ಡ ವಿಜ್ಞಾನಿಗಳು, ನಾನು ಅವರ ಹೆಸರು ಮರೆತೆ, ಅವರು ಅಲ್ಲಿ ರಾಜಾರಾಮಣ್ಣನ ಹಾಗೆ ಯಾವುದೋ ಒಂದು ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಲ್ಲಿ. ಅವರು ಕನ್ನಡಿಗರು, ಮುಂಬೈಯಲ್ಲಿ ಆಟಮಿಕ್ ಎನರ್ಜಿಯಲ್ಲಿ ದೊಡ್ಡ ಅಧಿಕಾರಿಗಳಾಗಿದ್ದಾರೆ. ಅಕಸ್ಮಾತ್ ಯಾರೋ ಕರ್ಕೊಂಡು ಬಂದರು ಅವರನ್ನು, ಪಾಪ ಉಪನ್ಯಾಸಕ್ಕೆ ಬಂದರು. ಉಪನ್ಯಾಸ ಬಂದಮೇಲೆ ನನಗೆ ಪರಿಚಯ ಮಾಡಿಸಿದ್ರು ಅವರನ್ನು. ಇವರು ಕನ್ನಡಿಗರು, ಬೆಂಗಳೂರಿನವರು, ಇಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ ವಿಜ್ಞಾನಿಗಳು. ಸರಿ ಅಂದೆ, ಮಾತುಕತೆ ಆಯಿತು, ನಮಸ್ಕಾರ, ವ್ಯವಹಾರ ಅಷ್ಟೇ. ಅದಕ್ಕಿಂತ ಹೆಚ್ಚು ನನಗೆ ಮೊದಲ ಭೇಟಿಯಲ್ಲಿ ಏನು ಚಕ್ಕಂದಾಯ. ಅವರು ಹೊರಟು ಹೋದರು. ಮರುದಿವಸವೂ ಬಂದರು, ದಿನ ಬಂದರು. ಅಲ್ಲಿ ಒಟ್ಟು 5 ದಿವಸ 6 ದಿವಸ ಏನೋ ಉಪನಿಷತ್ತಿನ ಬಗ್ಗೆ ಇತ್ತು. ದಿನ ಬಂದರು. ಅದೆಲ್ಲ ಆಯಿತು. ಕೊನೆ ದಿವಸ ನನಗೆ ದಿಗ್ಭ್ರಮೆ ಆಗುವಂತಹ ಒಂದು ಮಾತು ಹೇಳಿದರು ಅವರು. ಅವರು ನಿಜವಾದ ವಿಜ್ಞಾನಿ ಆದ್ದರಿಂದ ಹಾಗೆ ಹೇಳಿದರು. ಅವ್ರು ನಿಜವಾದ ಜ್ಞಾನಿ ಅವರು. ಅವ್ರು ಏನು ಹೇಳಿದರು ಅಂದರೆ, ನಾವು ವಿಜ್ಞಾನವನ್ನು ಓದಿದವರು, ನಮಗೆ ಪ್ರಪಂಚದ ಎಲ್ಲ ವಿಷಯಗಳು ಚೆನ್ನಾಗಿ ಗೊತ್ತು ಅಂತ ನಾನು ತಿಳ್ಕೊಂಡಿದ್ದೆ. ಅವರು ಹೇಳಿದ್ದು, ಅವರು ಹೇಳಿದ ಶಬ್ದದಲ್ಲಿ ನಾನು ಒಂದು ಹೆಚ್ಚು ಹೇಳುವುದಿಲ್ಲ, ಕಮ್ಮಿ, ತದ್ವತ್ತಾಗಿ ನಾನು ಪ್ರಪಂಚದ ರಹಸ್ಯವನ್ನೆಲ್ಲ ತಿಳಿದ ವಿಜ್ಞಾನಿ ಅಂತ ನಾನು ತಿಳ್ಕೊಂಡಿದ್ದೆ. ಇವಾಗ ನಿಮ್ಮ ಉಪನಿಷತ್ತಿನ ಪ್ರವಚನ ಕೇಳಿದ ಮೇಲೆ ನಮ್ಮ ದೇಶದ ಪ್ರಾಚೀನ ಋಷಿಗಳ ವಿಜ್ಞಾನದ ಮುಂದೆ ನನಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು ಅಂತ ಹೇಳಿದ್ರು. ಏನೂ ಗೊತ್ತಿಲ್ಲ ನನಗೆ ಅನ್ನೋದು ಈಗ ಗೊತ್ತಾಯಿತು. ದಯವಿಟ್ಟು ಪ್ರತಿ ವರ್ಷ ಬನ್ನಿ, ಉಪನಿಷತ್ ಪಾಠ ಮಾಡಿ ಅಂತಂದರು.
ಈ ಕನ್ಫೆಷನ್ನು ನಿಜವಾದ ವಿದ್ವಾಂಸರಿಗೆ ಮಾತ್ರ ಬರುವುದು ಸಾಧ್ಯ. ಅರೆಬರೆ ಓದಿಕೊಂಡವರಿಗೆ ಈ ರೀತಿ ಆಡುವುದಕ್ಕೆ ಬರುವುದಿಲ್ಲ, ಈಗೋ ಬಿಡೋಲ್ಲ. ಯಾವಾಗಲೂ ನಾವು ಹೆಚ್ಚು ಹೆಚ್ಚು ಓದಿದಷ್ಟು ಹೆಚ್ಚು ಹೆಚ್ಚು ಈಗೋ ಲೆಸ್ ಆಗ್ತಾ ಹೋಗ್ತೇವೆ. ವಿದ್ಯಾ ದದಾತಿ ವಿನಯಂ. ಸ್ವಲ್ಪ ಓದಿದ ತಕ್ಷಣ ನನಗೆ ಸರಿಸಾಟಿ ಯಾರು ಅಂತ ಈಗೋನೇ ಬರೋದು. ಹೆಚ್ಚು ಹೆಚ್ಚು ಓದಿದ ಹಾಗೆ ನಾನು ಎಷ್ಟು ತಿಳಿದರೂ ನಾನು ತಿಳಿದದ್ದಕ್ಕಿಂತ ತಿಳಿದೇ ಇರುವುದು ತುಂಬಾ ಇದೆಯಲ್ಲ ಅನ್ನೋದು ಗಾಬರಿ ಆಗ್ಲಿಕ್ಕೆ ಶುರುವಾಗತ್ತೆ. ಎಲ್ಲ ಇಳಿದು ಹೋಗುತ್ತೆ ಅಹಂಕಾರ. ಅದನ್ನೇ ಕೃಷ್ಣ ಹೇಳ್ತಾನೆ, ನಿನ್ನ ಇಂಟೆಲೆಕ್ಟಿನಿಂದ ಪ್ರಪಂಚವನ್ನು ತಿಳ್ಕೊಳ್ತೇನೆ ಅಂತ ನೀನು ಹೊರಟ್ರೆ ನೀನು ಭ್ರಮೆಯಲ್ಲೇ ಇರ್ತೀಯ. ಮತ್ತಃ ಪರಾವೃತ್ತ ಧಿಯಾಂ, ಯಾರಿಗೂ ನೈವೋಪರಮೇತ ಪುಂಸಾಂ, ಈ ಭ್ರಮೆಗೆ ಪರಿಹಾರವೇ ಇಲ್ಲ. ಯಾವುದಾದ ಮತ್ತಃ ಪರಾವೃತ್ತ ಧಿಯಾಂ, ಜಗತ್ತಿಗೆ ಮೂಲ ಕಾರಣವಾಗಿರತಕ್ಕಂಥ ಭಗವತ್ ಶಕ್ತಿಯ ಎಚ್ಚರ ಇಲ್ಲದೆ ಅದಕ್ಕೆ ಶರಣಾಗದವರಿಗೆ ಈ ಸತ್ಯ ತಿಳಿಯುವುದಿಲ್ಲ. ಯಾಕೆ ಅಂದರೆ ಈ ನಾನು ಅಂದ್ರೆ ಏನು? ಕೃಷ್ಣ ಹೇಳ್ತಾನೆ ಸ್ವಲೋಕಾತ್ ಅಂತ. ಪ್ರತಿಯೊಂದು ಜೀವಜಾತಕ್ಕೂ ಪ್ರತಿಯೊಂದು ಪ್ರಪಂಚಕ್ಕೂ ಆಶ್ರಯಭೂತವಾದ ವಸ್ತು. ಆಶ್ರಯದ ಅರಿವಿಲ್ಲದೆ ಅದರಲ್ಲಿ ಆಶ್ರಿತವಾದ ವಸ್ತುವಿನ ಅರಿವು ಹೇಗೆ ಬರುತ್ತೆ ನಿನಗೆ? ಎಲ್ಲಕ್ಕೂ ಆಧಾರಭೂತವಾದ ವಸ್ತುವನ್ನು ತಿಳಿಯದೆ ಇದನ್ನೇ ಉದ್ದಾಲಕ ಶ್ವೇತಕೇತುವಿಗೆ ಕೇಳಿದ್ದು. ಶ್ವೇತಕೇತು ಕೂಡ ಅವನು ಕಾಲೇಜಿನಲ್ಲಿ ಅಧ್ಯಯನ ಮಾಡಿ ಗುರುಕುಲದಲ್ಲಿ ಉಚ್ಚ ಶಿಕ್ಷಣ ಎಲ್ಲ ಮುಗಿಸ್ಕೊಂಡು ದ್ವಾದಶಾಬ್ದ ಏಯಾಯ ಸ್ತಬ್ಧ ಏಯಾಯ 12 ವರ್ಷ ಗುರುಕುಲದಲ್ಲಿ ಅಧ್ಯಯನ ಮಾಡಿ 12 ವರ್ಷದ ಅಧ್ಯಯನ ಮಾಡಿ ತಾನು ದೊಡ್ಡ ವಿದ್ವಾಂಸ, ನನ್ನ ಸಮಕಾಲೀನರಲ್ಲಿ ನನ್ನಂಥ ವಿದ್ವಾಂಸರೇ ಇಲ್ಲ ಅನ್ನುವ ಅಹಂಕಾರದಿಂದ ಬಂದಿದ್ದಾನೆ. ಬಂದು ತಂದೆ ಎದುರು ನಿಂತುಕೊಂಡು ಸ್ತಬ್ಧ, ನಾನು ತಂದೆಗೆ ನಮಸ್ಕಾರ ಮಾಡಬೇಕೋ ಬೇಡವೋ ಅಂತ ಅವನಿಗೊಂದು ವಿಚಾರ. ಯಾಕಂದ್ರೆ ನಾನು ತಂದೆಗಿಂತ ದೊಡ್ಡ ವಿದ್ವಾಂಸ, ನನ್ನ ಅಪ್ಪನಿಗಿಂತ ಹೆಚ್ಚು ಓದಿದ್ದೇನೆ, ಅಪ್ಪನಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಇಷ್ಟು ಅಹಂಕಾರ ತುಂಬಿಕೊಂಡು ಬಂದಿದ್ದಾನೆ. ಉದ್ದಾಲಕನಿಗೆ ಗೊತ್ತಾಯ್ತು, ಓ ಇವನಿಗೆ ತಲೆ ತುಂಬ ಪಿತ್ತ ಅಡರಿದೆ, ಇದಕ್ಕೊಂಚೂರು ಮದ್ದು ಮಾಡಬೇಕು. ಅವನು ಕೇಳಿದ, ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಸ್ಯಾತ್ ಉತ ತಮಾದೇಶಂ ಅಬ್ರಾಕ್ಷ್ಯ ಏನಾಶ್ರುತಂ ಶ್ರುತಂ ಭವತಿ ಅದೃಷ್ಟಂ ದೃಷ್ಟಂ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಅವನು ಹೇಳಿದ, ಯಾವ ಒಂದು ಸತ್ಯವನ್ನು ತಿಳಿದರೆ ಜಗತ್ತಿನ ಎಲ್ಲ ರಹಸ್ಯಗಳು ತಿಳಿತಾವೋ ಆ ಮೂಲ ಸತ್ಯವನ್ನು ತಿಳಿದಿದ್ದೀಯೇನು ನೀನು ಅಂತ ಕೇಳಿದ. ಗೊತ್ತಿಲ್ಲ ಅವನಿಗೆ. ಆದರೆ ಅವನ ಅಹಂಕಾರ ಏನು ಅಂದರೆ ಗೊತ್ತಿಲ್ಲ ಅಂತ ಹೇಳುವುದಿಲ್ಲ ಅವನು. ಅದು ಆ ವಿಷಯ ಪ್ರಾಯ ನಮ್ಮ ಮೇಷ್ಟ್ರಿಗೂ ಗೊತ್ತಿಲ್ಲ, ಅದರಿಂದ ಅವ್ರು ಪಾಠ ಮಾಡದೇ ಇರಬೇಕು. ನನಗೂ ಗೊತ್ತಿಲ್ಲ, ಅವಳು ನಮ್ಮ ಮೇಷ್ಟ್ರಿಗೂ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಹೇಳಲಿಲ್ಲ, ನೀವು ಹೇಳಿಯಪ್ಪ ಅಂತಾನೆ. ಆಮೇಲೆ ತಂದೆ ಮಗನಿಗೆ ಒಂದೊಂದೇ ವಿವರವಾಗಿ ಹೇಳಿ ಜಗತ್ತಿನ ಮೂಲ ಸತ್ಯವನ್ನು ತಿಳಿಯದೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲಪ್ಪ. ಜಗತ್ತಿನ ಮೂಲ ಭಗವಂತ. ಅದರಿಂದ ಭಗವಂತನ ಪ್ರಜ್ಞೆ ಜಾಗೃತವಾಗದೆ ಭಗವಂತನ ಅನುಗ್ರಹದಿಂದ ಸತ್ಯ ಹೊಳೆಯಬೇಕು ಹೊರತು ನಿನ್ನ ಇಂಟೆಲೆಕ್ಟಿನಿಂದ ಸತ್ಯವನ್ನು ತಿಳಿಯಲಿಕ್ಕೆ ಬರುವುದಿಲ್ಲ. ಅದರಿಂದ ಮತ್ತಃ ಪರಾವರ್ತ ಧಿಯಾಂ ವ್ಯರ್ಥೋಪಿ ನೈವೋಪರಮೇತ ಪುಂಸಾಂ ಮತ್ತಃ ಪರಾವರ್ತ ಧಿಯಾಂ ಸ್ವಲೋಕಾತ್. ನೀನು ನನಗೆ ಬೆನ್ನು ಹಾಕಿ ಸತ್ಯವನ್ನು ಹುಡುಕ್ತೇನೆ ಅಂತ ಹೊರಟ್ರೆ ನಿನಗೆ ಅಸತ್ಯವೇ ಕಾಣುವುದು, ಎಂದೂ ಸತ್ಯವನ್ನು ತಿಳಿಯುವುದು ಸಾಧ್ಯ ಇಲ್ಲ. ಕೃಷ್ಣ ಇದನ್ನೇ ಗೀತೆಯಲ್ಲಿ ಹೇಳ್ತಾನೆ ನೋಡಿ, ಜ್ಞಾನದ ದಾರಿಯಲ್ಲಿ ಸಾಗುವವರಿಗೆ ಇರಬೇಕಾದಂಥ ಕ್ವಾಲಿಟೀಸ್ನಲ್ಲಿ ಒಂದು ಮಾತು ಹೇಳ್ತಾನೆ, ಮೈ ಚ ಅನನ್ಯ ಯೋಗೇನ ಭಕ್ತಿರ ವ್ಯಭಿಚಾರಿಣಿ. ನನ್ನಲ್ಲಿ ಅನನ್ಯವಾದ ಭಕ್ತಿ ಮಾಡು ಅಂದರೆ ಮಾತ್ರ ನಿನಗೆ ಜ್ಞಾನ ದಕ್ಕುತ್ತೆ, ಇಲ್ಲದಿದ್ರೆ ದಕ್ಕೋಲ್ಲ ಅಂತ. ಇದನ್ನು ಅನೇಕ ಕಡೆ ನಮ್ಮ ಪ್ರಾಚೀನರು ಹೇಳ್ತಾರೆ. ಯಾರು ದೇವರನ್ನು ನಿರಾಕರಿಸ್ತಾನೋ ಅವನಿಗೆ ಪ್ರಪಂಚ ಅರ್ಥವಾಗುವುದಿಲ್ಲ ಅಂತ. ಬಹಳ ವಿಚಿತ್ರ. ಈಗಿನ ಒಂದು ಕಾನ್ಸೆಪ್ಟ್ ಏನು ಅಂದರೆ, ದೇವರ ಹಂಗು ನಮಗೆ ಯಾಕೆ, ಇರಲಿ ಬಿಡ್ಲಿ, ದೇವರು ಇದ್ರೆ ಕಟ್ಕೊಂಡು ಏನು ಮಾಡೋದು, ಇರದೇ ಇದ್ರೆ ಏನು ಮಾಡೋದು, ನಮಗೆ ಪ್ರಪಂಚ ತಿಳ್ಕೋಬೇಕು, ಅದಕ್ಕೆ ನಾವು ಪ್ರಪಂಚದ ವಿಜ್ಞಾನ ಕಲಿತರೆ ಸಾಕು. ಪ್ರಾಚೀನ ಹೇಳಿದರು, ನೀನು ಭಗವಂತನನ್ನು ಯೋಚಿಸದೇ ಇದ್ದರೆ ಪ್ರಪಂಚ ನಿನಗೆ ತಿಳಿಯೋದಿಲ್ಲ. ಈ ಆಸ್ಪೆಕ್ಟನ್ನೇ ಇವತ್ತು ನಾವು ಶಿಕ್ಷಣ ಪದ್ಧತಿಯಲ್ಲಿ ಮರೆತಿದ್ದೇವೆ. ದೇವರನ್ನು ಕಟ್ಟಿಕೊಂಡು ನಮಗೇನು ಇದ್ರೇನು ಬಿಟ್ರೇನು ನಮಗೆ ಸಂಬಂಧ ಇಲ್ಲ, ನಮಗೆ ಸಂಬಂಧ ಇರೋದು ಪ್ರಪಂಚ, ಅದರಿಂದ ಪ್ರಪಂಚದ ಬಗ್ಗೆ ತಿಳಿಯೋಣ ಅಂತ ಹೇಳುತ್ತೆ ಮಾಡರ್ನ್ ಸೈನ್ಸ್. ಆದರೆ ಪ್ರಾಚೀನರು ಹೇಳ್ತಾರೆ, ನೀನು ಪ್ರಪಂಚದ ಬಗ್ಗೆ ತಿಳಿಯೋದು ಅಂದರೆ, ಅವ್ರು ಹೇಳ್ತಾರೆ ಪ್ರಪಂಚದ ಬಗ್ಗೆ ತಿಳಿಯೋದು ಅಂದರೆ ಒಂದು ಮರದ ಬಗ್ಗೆ ತಿಳಿಯೋದು ಅಂದರೆ ಅದರ ಟೊಂಗೆ, ಟಿಸಿಲು, ಅದರ ಎಲೆ, ಒಂದೊಂದು ಎಲೆ ಎಷ್ಟು ಎಲೆ ಅಂತ ಲೆಕ್ಕ ಮಾಡೋದು, ಒಂದೊಂದು ಎಲೆಯಲ್ಲಿ ಅದನ್ನು ಕಟ್ ಮಾಡಿ ಅದರಲ್ಲಿ ಸೂಕ್ಷ್ಮಾಣುಗಳು, ಅದರಲ್ಲಿ ಆಟಮ್ಸ್ ಎಷ್ಟಿದೆ, ಇದಲ್ಲ.
ನಿನಗೆ ಮರ ಗೊತ್ತಾಗೋದು ಆ ಮರದ ಬೇರು, ಮರದ ಬೀಜ ತಿಳಿದಾಗ. ಇದು ಯಾವ ಮರ ಅಂತ ಇಷ್ಟು ಮಾಡಿದ್ರೆ ಗೊತ್ತಾಗಲಿಲ್ಲ. ಅದನ್ನ ಒಂದೊಂದು ಟೊಂಗೆ ಕತ್ತರಿಸಿದ, ಎಲೆ ಕತ್ತರಿಸಿದ, ಅದರ ಆಟಮ್ಸ್ನ ತನಕ ನೋಡಿದ. ಯಾವ ಮರ ಅದು ಗೊತ್ತಿಲ್ಲ, ಅದ್ರಲ್ಲಿ ಎಷ್ಟು ಆಟಮ್ಸ್ ಇದೆ ಅಂತ ಗೊತ್ತಿದೆ. ಮರ ಯಾವುದೊಂದು ಗೊತ್ತಿಲ್ಲ. ಅದು ಗೊತ್ತಾಗಬೇಕಾದ್ರೆ ಬೀಜ, ಯಾವ ಬೀಜ ಹಾಕಿದ್ದು, ಮಾವಿನ ಬೀಜ, ಓಹೋ ಹಾಗಾದ್ರೆ ಮಾವಿನ ಮರ. ಸೊ ಮೂಲವನ್ನು ತಿಳಿಯದೆ ಅದರಿಂದ ಹೊರಟು ಬಂದಂಥ ವಿಸ್ತಾರವನ್ನು ತಿಳಿಯಲಿಕ್ಕೆ ಬರೋದಿಲ್ಲ. ಅದು ನಿಮಿತ್ತ ಕಾರಣ ಇರಲಿ, ಉಪಾದಾನ ಕಾರಣ ಇರಲಿ, ಅದು ಯಾವುದು ಎಲ್ಲಕ್ಕೂ ಮೂಲವಾಗಿರತಕ್ಕಂಥ ಶಕ್ತಿಯೋ ಆ ಶಕ್ತಿಯ ಅರಿವು ಇಲ್ಲದೆ ಇದ್ದಾಗ ನೀವು ಈ ಪ್ರಪಂಚವನ್ನ ಕರಾರುವಕ್ಕಾಗಿ ತಿಳಿಯುವುದು ಸಾಧ್ಯವೇ ಇಲ್ಲ. ಇದು ಕೃಷ್ಣನ ಸಿದ್ಧಾಂತ. ನಮ್ಮ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಇರತಕ್ಕಂಥ ದೊಡ್ಡ ಕೊರತೆ ಅಂದ್ರೆ ಇದು ಏನು ಅಂದ್ರೆ ಅಧ್ಯಾತ್ಮವನ್ನ ಬಿಟ್ಟು ಅಧಿಭೂತವನ್ನು ಅಧ್ಯಯನ ಮಾಡೋದು. ಕೃಷ್ಣ ಇದನ್ನು ತುಂಬಾ ಕಡೆ ಹೇಳ್ತಾನೆ ನೋಡಿ. ಎಲ್ಲಿ ಒಂದು ಕಡೆ ತಿಳ್ಕೊಳ್ಬೇಕಾದ್ದು 6 ಸಂಗತಿಗಳು ಅಂತ ಗೀತೆಯಲ್ಲಿ ಹೇಳುವಾಗಲೂ ಏನೆಲ್ಲ ಹೇಳ್ತಾನೆ ಅವ, ಅಧಿಭೂತ ಅದನ್ನು ಕಲಿಬಾರದು ಹೇಳುವುದಿಲ್ಲ ಅವನು. ಮಟೀರಿಯಲ್ ಸೈನ್ಸ್ ಅನ್ನು ಕಲಿಬೇಕು, ಆದರೆ ಅಲ್ಲಿಗೆ ನಿಂತರೆ ಅದು ಕಿಂಡರ್ ಗಾರ್ಟನ್ನ ಸ್ಟೂಡೆಂಟು ನೀನು ಅಂತ ಹೇಳ್ತಾನೆ ಕೃಷ್ಣ. ಮಟೀರಿಯಲ್ ಸೈನ್ಸ್ನಲ್ಲಿ ನೀವು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿ, ಕೃಷ್ಣನ ದೃಷ್ಟಿಯಲ್ಲಿ ಅದು ಕಿಂಡರ್ ಗಾರ್ಟನ್ ಅಷ್ಟೇ. ಅಧಿಭೂತ, ಅಧ್ಯಾತ್ಮ, ಅಧಿದೈವ, ಅಧಿಯಜ್ಞ, ಬ್ರಹ್ಮ, ಕರ್ಮ, ಈ 6 ತಿಳಿದರೆ ಮಾತ್ರ ಪರ್ಫೆಕ್ಷನ್ ಜ್ಞಾನದಲ್ಲಿ ಅಂತ ಹೇಳ್ತಾನೆ. ಆ 6 ಷಡಭಿಜ್ಞ 6 ತಿಳಿಬೇಕು ಮನುಷ್ಯ. ಅಧಿಭೂತವನ್ನು ನೀವು ಸರಿಯಾಗಿ ತಿಳಿದರೆ ಅದರ ನಂತರ ಈ ಅಧಿಭೂತದ ಒಳಗೆ ಒಂದು ಅಧ್ಯಾತ್ಮ ಇರಬೇಕು ಅನ್ನೋದು ಗೊತ್ತೇ ಆಗತ್ತೆ. ಇಲ್ಲದೆ ನಿಮ್ಮ ಅಧಿಭೂತದ ಅಧ್ಯಯನ ತಪ್ಪು ಅಂತಾನೆ. ಯಾಕೆಂದ್ರೆ ಈ ದೇಹ, ಈ ದೇಹದೊಳಗೆ ಇಂದ್ರಿಯಗಳು, ಮನಸ್ಸು ಯೋಚಿಸುತ್ತದೆ ಅಂತ ಹೇಳ್ತೇವೆ ನಾವು. ಮನಸ್ಸು ಯೋಚಿಸುವುದಲ್ಲ, ಮನಸ್ಸಿನಿಂದ ಯೋಚಿಸುವುದು. ನನ್ನ ಕಣ್ಣು ನೋಡಿತು ಅಂತ ಮಕ್ಕಳು ಹೇಳ್ತಾರೆ. ಕಣ್ಣು ನೋಡೋದಲ್ವಾ, ಕಣ್ಣಿನಿಂದ ನೋಡೋದು. ನಾವು ಕರೆಕ್ಷನ್ ಮಾಡ್ತೇವೆ. ಹಾಗೆ ಕಿವಿಯಿಂದ ಕೇಳೋದು, ಕಿವಿಯೇ ಕೇಳೋದಲ್ಲ, ಅವನಿಗೆ ಕಿವಿ ಕೇಳಿಸೋಲ್ಲ ಅಂತೇವೆ. ಅಂದ್ರೆ ಅವನಿಗೆ ಕಿವಿಯಿಂದ ಕೇಳಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಕಿವಿ ಕೇಳುವುದಲ್ಲ, ಕಿವಿಯಿಂದ ಕೇಳೋದು. ಕೇಳುವುದಕ್ಕೆ ಅದು ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಅದೇ ಕೇಳುವುದಿಲ್ಲ. ಕೇಳುವವರು ಯಾರು? ಮೀ. ಹಾಗೇನೆ ಮನಸ್ಸು ಯೋಚಿಸುವುದಲ್ಲ, ಮನಸ್ಸಿನಿಂದ ಯೋಚಿಸುವುದು. ಮನಸ್ಸು ಒಂದು ಇನ್ಸ್ಟ್ರೂಮೆಂಟ್. ಹಾಗಾದ್ರೆ ಯಾರು ಯೋಚಿಸೋನು? ಇದೆಲ್ಲ ಮನಸ್ಸಿನ ತನಕ ಬಂತು ಅಧಿಭೂತ ಅಂದ್ರೆ. ಅದಲ್ಲ, ಯೋಚಿಸುವವನು ಒಬ್ಬ ಬೇಕು. ಈ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಆಪರೇಟ್ ಮಾಡತಕ್ಕಂಥ ಒಂದು ಚೈತನ್ಯ ಬೇಕು. ದಟ್ ಈಸ್ ಆತ್ಮ, ಸೋಲ್. ಇದೇ ಅಧ್ಯಾತ್ಮ. ಅದು ಗೊತ್ತಾದ ಮೇಲೆ ಅಧ್ಯಾತ್ಮ ನಾನು ಈ ಕಣ್ಣಿನ ಮೂಲಕ ನೋಡ್ತಾ ಇದ್ದೇನೆ, ಕಿವಿಯಿಂದ ಕೇಳ್ತಾ ಇದ್ದೇನೆ, ಆದರೆ ಈ ಮನಸ್ಸಿನಿಂದ ಯೋಚಿಸ್ತಾ ಇದ್ದೇನೆ. ಈ ಕಣ್ಣಿನ ಮೇಲೆ ನನಗೆ ಯಾಕೆ ಒಡೆತನ ಇಲ್ಲ? ಈ ಮನಸ್ಸಿನ ಮೇಲೆ ನನಗೆ ಯಾಕೆ ಒಡೆತನ ಇಲ್ಲ? ನಾನು ಹೇಳಿದ ಹಾಗೆ ನನ್ನ ಮನಸ್ಸು ಯಾಕೆ ಕೇಳೋದಿಲ್ಲ? ಅದು ಕೇಳೋದಿಲ್ಲ ಅಂದ್ರೆ ಅದು ಸ್ವತಃ ಅದೊಂದು ಯಂತ್ರ. ಅದು ಸ್ವತಃ ನನ್ನ ವಿರುದ್ಧ ದಂಗೆ ಹೇಳುವುದು ಸಾಧ್ಯ ಇಲ್ಲ. ಆದರೆ ಮನಸ್ಸು ನಾನು ಹೇಳಿದ ಹಾಗೆ ಕೇಳುವುದಿಲ್ಲ. ಅದು ಅದರದ್ದೇ ದಾರಿಯಲ್ಲಿ ಹೋಗ್ತಾ ಇರ್ತದೆ. ನೆನಪಿಟ್ಟುಕೊ ಅಂತ ಹೇಳಿದ್ದನ್ನು ಮರೆಯುತ್ತೆ, ಮರಿ ಅಂತ ಹೇಳಿದನ್ನು ನೆನಪಿಟ್ಟುಕೊಳ್ಳುತ್ತೆ, ಏನೇನೋ ಮಾಡುತ್ತೆ, ನನಗೆ ವಿರುದ್ಧವಾಗಿಯೇ ಕೆಲಸ ಮಾಡುತ್ತೆ. ನನ್ನ ಇನ್ಸ್ಟ್ರಕ್ಷನ್ ಅನ್ನು ಅದು ಕ್ಯಾರಿ ಔಟ್ ಮಾಡೋದಿಲ್ಲ. ಹಾಗಾದ್ರೆ ಮನಸ್ಸು ಸ್ವಂತವಾಗಿ ತೀರ್ಮಾನ ಮಾಡಲಿಕ್ಕೆ ಇಟ್ಸ್ ಎ ಕಂಪ್ಯೂಟರ್. ಅದು ನೀವು ಫೀಡ್ ಮಾಡಿದ್ದನ್ನು ಸಾಫ್ಟ್ವೇರ್ ಅದನ್ನು ರಿಸಲ್ಟ್ ಕೊಡ್ತದೆ ಅಷ್ಟೇ. ಅದನ್ನು ಯಾರು ಆಪರೇಟ್ ಮಾಡುವವನೊಬ್ಬ ಬೇಕು. ಆಪರೇಟ್ ಮಾಡದೆ ಕಂಪ್ಯೂಟರ್ ಮನೇಲಿ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಅದೇನು ಕೊಡುವುದಿಲ್ಲ. ಸೊ ಅದನ್ನು ಆಪರೇಟ್ ಮಾಡಬೇಕು. ನಾನು ಆಪರೇಟ್ ಮಾಡಿದ ರಿಸಲ್ಟ್ ಅನ್ನು ಪಡೆದವ ಅಷ್ಟೇ. ನನಗೆ ಅದರ ಮೇಲೆ ಆಪರೇಟ್ ಮಾಡುವಂತಹದ್ದು ಶಕ್ತಿ ಇಲ್ಲ. ಸೊ ಐ ಆಮ್ ಡಿಪೆಂಡೆಂಟ್. ಅದು ನಾನು ಸ್ವತಂತ್ರವಾಗಿ ಇದನ್ನು ಬಳಸ್ತಾ ಇಲ್ಲ. ಹಾಗಾದರೆ ಈ ಯಂತ್ರಗಳನ್ನು ಕೊಟ್ಟವನು ಯಾರು? ನನಗೆ ಕಣ್ಣು ಕೊಟ್ಟವನು ಯಾರು? ಕಿವಿ ಕೊಟ್ಟವನು ಯಾರು? ಮನಸ್ಸು ಕೊಟ್ಟವನು ಯಾರು? ಅದನ್ನು ಒಳಗೆ ಕೂತು ಆಪರೇಟ್ ಮಾಡುವವನು ಯಾರು? ಅದಕ್ಕೆ ಅಧಿದೈವಂ ಅಂದರು. ಒಂದೊಂದು ಇಂದ್ರಿಯಗಳನ್ನು ನಿಯಂತ್ರಿಸುವ ದೇವತೆಗಳಿದ್ದಾರೆ ಅನ್ನೋದು ಆವಾಗ ಗೊತ್ತಾಗತ್ತೆ. ಈ ದೇವತೆಗಳಲ್ಲಿ ಕೋಆರ್ಡಿನೇಷನ್ ಹೇಗೆ ಬಂತು? ನನ್ನ ಕಣ್ಣಿಗೆ ಒಂದು ಸಣ್ಣ ಕಸ ಬೀಳ್ತಾ ಇದೆ ಅಂತ ಗೊತ್ತಾಗಿ ಅಲ್ಲಿ ಕಣ್ಣಿನ ತುದಿಗೆ ಅಂಚಿಗೆ ಆ ಧೂಳಿನ ಕಣ ತಾಗಿದ ತಕ್ಷಣ ಕೈ ಹೋಗಿ ಆಯ್ತು ಹೀಗೆ ಒರೆಸಲಿಕ್ಕೆ. ಕಾಲಿಗೆ ಮುಳ್ಳು ತಾಗತ್ತೆ ಅಂತ ಅನ್ನೋದು ಚೂರು ಸ್ಪರ್ಶ ಆದ ತಕ್ಷಣ ಕಾಲಿನ ಮುಳ್ಳು ತೆಗಿಲಿ ಕೈ. ಅಂದ್ರೆ ಇಡೀ ದೇಹದಲ್ಲಿ ಒಂದು ಕೋಆರ್ಡಿನೇಷನ್ ಇದೆ. ನಮ್ಮ ಗವರ್ಮೆಂಟ್ ಆಫೀಸ್ಗಳ ಹಾಗೆ ಅವ್ರು ನೋಡಿದ್ರೆ ಇವ್ರ ಆಚೆ ಮುಖ, ಅಲ್ಲಿ ಹೋದ ಕೂಡಲೇ ಇಲ್ಲಿ ಹೋದ ಕೂಡಲೇ ಆ ಡಿಪಾರ್ಟ್ಮೆಂಟ್ ತೋರಿಸೋದು, ಆ ಡಿಪಾರ್ಟ್ಮೆಂಟ್ ಅಂದ್ರೆ ಯಾರಿಗೂ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಒಬ್ಬರು ಇನ್ನೊಂದು ಟೇಬಲ್ ತೋರಿಸೋದು, ಅವ್ರು ಇನ್ನೊಂದು ಟೇಬಲ್ ಬಂದವ ಟೇಬಲ್ ಎಲ್ಲ ಸುತ್ತಿ ತಲೆ ಕೈ ಇಟ್ಕೊಂಡು ಮನೆಗೆ ಹೋಗಬೇಕು. ಹಾಗಲ್ಲ, ಇಲ್ಲಿ ದೇರ್ ಇಸ್ ಟೋಟಲ್ ಕೋಆರ್ಡಿನೇಷನ್. ಒಂದಕ್ಕೆ ಇಷ್ಟು ಕೋಆರ್ಡಿನೇಷನ್ ಇರಬೇಕಾಗಿದ್ರೆ ಇವರೆಲ್ಲರೂ ಇಂಡಿಪೆಂಡೆಂಟ್ ಸ್ಪಿರಿಟ್ಗಳಾಗಿದ್ದಾರೆ. ಸೂರ್ಯ ಅವನಾಗಿ ಇಂಡಿಪೆಂಡೆಂಟು, ಚಂದ್ರ ಅವನಾಗಿ ಇಂಡಿಪೆಂಡೆಂಟ್ ಅಂದ್ರೆ ಕಿವಿ ಹೇಳಿದಾಗ ಕಣ್ಣಿಗೆ ಹೇಳಲಿಕ್ಕಿಲ್ಲ, ಕಣ್ಣಿಗೆ ಹೇಳಿದಾಗ ಕಿವಿಗೆ ಹೇಳಲಿಕ್ಕಿಲ್ಲ, ಒಂದಕ್ಕೊಂದು ಕೋಆರ್ಡಿನೇಷನೇ ಇರಲಿಕ್ಕಿಲ್ಲ. ಇದು ಇಟ್ಸ್ ಎ ಒಂದು ಪರಿಪೂರ್ಣವಾದ ಒಂದಕ್ಕೊಂದು ಸಹಕಾರ ನೀಡುವ ಒಂದು ಯೂನಿಟ್ ಇದು. ಆದ್ರಿಂದಲೇ ಇದನ್ನು ಎಲ್ಲವನ್ನೂ ನಿಯಂತ್ರಿಸ್ತಕ್ಕಂಥ ಒಬ್ಬ ಇರಬೇಕಾದ್ರೆ
ಇವ್ರನ್ನ ಒಬ್ಬರನ್ನ ಅವರವರಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಇದೆಲ್ಲವನ್ನು ನಿಯಂತ್ರಿಸುವನೇ ಅಧಿಯಜ್ಞೋ ಅಹಮೇ ಮಾತ್ರ. ಇದೆಲ್ಲವನ್ನು ನಿಯಂತ್ರಿಸುವ ಸೂಪರ್ವೈಸರಾಗಿ ಉಪದ್ರಷ್ಟ ಹನುಮಂತ ಆಗಿ ನಾನಿದ್ದೇನೆ. ಆ ಒಳಗೆ ನಾನಿದ್ದೇನೆ ಅಂತ ತಿಳಿದು ಅಲ್ಲಿ ತನಕ ಹೋಗ್ಬೇಕು. ಯಾಕಂದ್ರೆ ಡಿಪೆಂಡೆನ್ಸ್ನಿಂದ ಇಂಡಿಪೆಂಡೆಂಟ್ ನನಗೆ ಹೋಗ್ಬೇಕು. ಇದು ಚಿಂತನ ಕ್ರಮ. ಇಲ್ಲದೆ ಇದ್ರೆ ಬರೀ ಕಿಂಡರ್ ಗಾರ್ಟನ್ ಸ್ಟೂಡೆಂಟ್ ಆಯ್ತು ನೀನು ಅಂತಾನೆ ಕೃಷ್ಣ. ನಾನು ನಿನ್ನ ಒಳಗಿದ್ದೇನೆ ಅಂತ ಹೇಳಿದ್ರೆ ಸಾರದು. ನಿನ್ನ ಒಳಗಿರತಕ್ಕ ಭಗವಂತನೇ ಇಡೀ ಪ್ರಪಂಚದಲ್ಲಿ ತುಂಬಿದ್ದಾನೆ. ಈಸ್ ಆಮ್ನಿಪ್ರೆಸೆಂಟ್. ಅದೇ ಬ್ರಹ್ಮ. ಇಡೀ ಪ್ರಪಂಚದಲ್ಲಿ ಅವನು ಎಲ್ಲವನ್ನು ನಿಯಂತ್ರಿಸುವುದರಿಂದ ಅವನು ಇಲ್ಲದೆ ಏನೂ ನಡೆಯುವುದಿಲ್ಲ. ಕರ್ಮ ಏನು ನಡೀಬೇಕಾದ್ರೂ, ಹೇಳ್ಬೇಕಾದ್ರೆ, ಕೂಡಬೇಕಾದ್ರೆ, ಮಾತಾಡಬೇಕಾದ್ರೆ, ನೋಡಬೇಕಾಗಿದ್ದರೆ ಅವನೇ ಇದನ್ನು ಮಾಡ್ತಾ ಇದ್ದಾನೆ. ಇಡೀ ಯಂತ್ರದ ನಿರ್ವಹಣೆ ಮಾಡತಕ್ಕವ ಇನ್ಯಾರೂ ಏನೂ ಮಾಡ್ತಾ ಇಲ್ಲ. ಅವನೇ ಮಾಡ್ತಾ ಇದ್ದಾನೆ ಎಲ್ಲವನ್ನು. ಇಷ್ಟು ಅರಿವು ಬಂದಾಗ ಇದು 6 ಮಜಲಿನ ಅರಿವು ಅಂತ. ಅಧ್ಯಾತ್ಮ, ಅಧಿಭೂತ, ಅಧ್ಯಾತ್ಮ, ಅಧಿದೈವ, ಅಧಿಯಜ್ಞ, ಬ್ರಹ್ಮ, ಕರ್ಮ. ಇದನ್ನು ಕೃಷ್ಣ ಇಲ್ಲಿ ಹೇಳಿದ. ಹಾಗಾಗಿ ಅಲ್ಲಿ ತನಕ ಹೋಗದೆ ಬರೇ ಈ ಭೌತಿಕ ಪ್ರಪಂಚವೇ ಅದು ತನ್ನಷ್ಟಕ್ಕೆ ಪರಿಪೂರ್ಣ ಅಂತ ತಿಳ್ಕೊಂಡು ಸಂಶೋಧನೆ ಮಾಡುವವನಿಗೆ ಎಂದೂ ಭೌತಿಕ ಪ್ರಪಂಚದ ಪೂರ್ಣ ರಹಸ್ಯ ತಿಳಿಯುವುದು ಸಾಧ್ಯವೇ ಇಲ್ಲ. ತಪ್ಪು ಕನ್ಕ್ಲೂಷನ್ಗೆ ಬರ್ತಾರೆ. ಯಾಕೆಂದ್ರೆ ಅವನ ಬೇಸೇ ತಪ್ಪು ಪಂಚಾಂಗದಿಂದ ಅವನು ಸಂಶೋಧನೆಗೆ ಹೊರಟಿದ್ದಾನೆ. ಅವನ ಕನ್ಕ್ಲೂಷನ್ ಮಸ್ಟ್ ಬಿ ರಾಂಗ್. ಮತ್ತಃ ಪರಾವರ್ತ ಧಿಯಾಂ ಸ್ವಲೋಕಾತ್. ಯಾವ ಕಾಲಕ್ಕೂ ಯಥಾರ್ಥವಾದ ಜ್ಞಾನ ಬರಿಯ ಭೌತಿಕ ಪ್ರಪಂಚದ ಅನ್ವೇಷಣೆಯಿಂದ ತಿಳಿಯುವುದು ಸಾಧ್ಯ ಇಲ್ಲ. ಆದರೆ ಮೊದಲು ಭೌತಿಕ ಪ್ರಪಂಚವನ್ನು ತಿಳ್ಕೋಬೇಕು. ಅದೇ ಅಧಿಭೂತ ವಿಜ್ಞಾನ. ಭೌತಿಕ ಪ್ರಪಂಚವನ್ನು ತಿಳಿದ ಮೇಲೆ ಭೂತಾತೀತವಾದ ಶಕ್ತಿಯ ಬಗ್ಗೆ ಅರಿವು ಮೂಡುತ್ತೆ. ಇಲ್ಲದಿದ್ದರೆ ಏನೂ ಇಲ್ಲ. ಹೀಗೆ ಕೃಷ್ಣ ಎಲ್ಲಕ್ಕೂ ಕೂಡ ಮೂಲ ಭಗವಂತ ಅಪ್ಪ. ಆ ಭಗವಂತನ ಬಗ್ಗೆ ಭಗವಂತನಿಗೆ ಶರಣಾಗು. ಭಗವಂತನಿಗೆ ಶರಣಾಗಿ ನನಗೆ ಸತ್ಯವನ್ನು ಹೊಳೆಸು ಅಂತ ಅವನನ್ನು ಪ್ರಾರ್ಥನೆ ಮಾಡು. ಆಗ ನಿನ್ನ ತಲೆಯಲ್ಲಿ ಸತ್ಯ ಹೊಳೆಯುತ್ತೆ. ಋಷಿಗಳು ಶರಣಾದಾಗ ವೇದ ಮಂತ್ರಗಳು ಹೊಳೆದಂತೆ. ಅದು ಇಡೀ ವಿಶ್ವದ ಸತ್ಯವನ್ನ ವೇದ ಮಂತ್ರಗಳ ಮೂಲಕ ಅವರಿಗೆ ಹೊಳೆಸಿದ ಭಗವಂತ. ವೇದಗಳು ಬರಿಯ ಬ್ರಾಹ್ಮಣರಿಗೆ, ಬರಿಯ ಭಾರತೀಯರಿಗೆ ಸಂಬಂಧಪಟ್ಟ ಗ್ರಂಥಗಳಲ್ಲ. ಅದು ಈ ವಿಶ್ವದ ರಹಸ್ಯವನ್ನು ಹೇಳತಕ್ಕಂಥ ಸಂಗತಿ. ಅದು ಇಡೀ ಪ್ರಪಂಚದ ಮನುಕುಲಕ್ಕೆ ಸಂಬಂಧಪಟ್ಟ. ಅದರಿಂದಲೇ ನೋಡಿ, ನಮ್ಮಲ್ಲಿ ಯಾವುದೇ ಒಂದು ಹೆಸರು ಹಾಕುವುದಿಲ್ಲ. ಭಾರತೀಯ ಧರ್ಮಕ್ಕೆ ಏನು ಹೆಸರು ಹೇಳಿ? ಸನಾತನ ಧರ್ಮ ಅಂತ. ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಹಾಗಲ್ಲ. ಇದು ಸನಾತನ ಧರ್ಮ. ಸನಾತನ ಧರ್ಮ ಅಂದರೆ ಸದಾ ಇರುವ, ಎಲ್ಲ ಕಡೆಯೂ ಎಲ್ಲ ಕಾಲದಲ್ಲೂ ಇರುವ ಮಾನವ ಧರ್ಮ. ಸೊ ನಮ್ಮ ಪ್ರಾಚೀನರು ತಮ್ಮ ದೇಶದ ಜನರ ಧರ್ಮ ಯಾವುದು, ತಮ್ಮ ಜಾತಿಯ ಧರ್ಮ ಯಾವುದು ಅಂತ ಯೋಚಿಸಲೇ ಇಲ್ಲ. ಮನುಷ್ಯರಿಗೆ ಹಿತವಾಗುವ ಧರ್ಮ ಯಾವುದು, ಮನುಷ್ಯರ ಮೂಲ ಏನು ಅಂತ ಅನ್ವೇಷಣೆ ಮಾಡಿದರು. ಹೊರತು ಅವರು ಒಂದು ಜಾತಿ, ಒಂದು ಪಂಗಡ, ಒಂದು ದೇಶ, ಒಂದು ಕಾಲ, ನಮ್ಮ ಕಾಲದ ಧರ್ಮ ಯಾವುದು ಅದು ಉಂಟು, ಇಲ್ಲ ಅಂತಲ್ಲ. ನಮ್ಮಲ್ಲಿ ಧರ್ಮಶಾಸ್ತ್ರಗಳು ಕಾಲ ಕಾಲಕ್ಕೆ ಧರ್ಮಶಾಸ್ತ್ರಗಳು ನಿರ್ಮಾಣ ಆಗಿವೆ. ಅವು ಆಯಾ ಕಾಲದ ದೆನ್ ಕಾನ್ಸ್ಟಿಟ್ಯೂಷನ್ಸ್, ಇಟ್ ಕ್ಯಾನ್ ಬಿ ಅಮೆಂಡೆಡ್. ಬಟ್ ಸನಾತನ ಧರ್ಮ ಕ್ಯಾನ್ ನಾಟ್ ಬಿ ಅಮೆಂಡೆಡ್. ಯಾಕೆಂದ್ರೆ ಅದು ಸರ್ವಕಾಲದ ಧರ್ಮ. ಆಯಾ ಧರ್ಮಶಾಸ್ತ್ರಗಳು ಹೇಳಿದ್ದನ್ನು ಬದಲಾವಣೆ ಮಾಡಿದ್ದಾರೆ. ಬೇಕಾದಷ್ಟು ಅನಂತರದ ಧರ್ಮಶಾಸ್ತ್ರಕಾರರು ಅದು ಕಾಲಬಾಧಿತ, ಬೇಡ ಅಂತ ಬಿಟ್ಟಿದ್ದಾರೆ. ಹೀಗೆ ಭಗವಂತ ಸತ್ಯವನ್ನ ಹೊಳೆಸ್ತಾನೆ. ಸತ್ಯ ಹೊಳೆಯುವುದು ನಮ್ಮ ಕೈಯಲ್ಲಿಲ್ಲ. ಅದರಿಂದ ನನಗೆ ಸತ್ಯವನ್ನು ಹೊಳೆಸು, ನನಗೆ ಸತ್ಯ ಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಅವನಿಗೆ, ದಿನಾಲೂ ಪ್ರಾರ್ಥನೆ. ಮೃತ್ಯೋರ್ಮಾ ಅಮೃತಂಗಮಯ, ಅಸತೋ ಮಾ ಸದ್ಗಮಯ. ಇದರ ಅರ್ಥವೇ ಅದೇ. ಅಸತ್ಯನಿಂದ ಅಂದರೆ, ಅಸತ್ತು ಅಂದರೆ ಅಜ್ಞಾನವೇ. ಅದರಿಂದ ಸದ್ಗಮಯ ಅಂದರೆ ಕೆಟ್ಟದ್ದರಿಂದ ಒಳ್ಳೆಯದರ ಕಡೆಗೆ, ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ. ಅಜ್ಞಾನವೇ ಮೃತ್ಯು, ಜ್ಞಾನವೇ ಅಮೃತ. ಅದರಿಂದ ಅಜ್ಞಾನದಿಂದ ಜ್ಞಾನದ ಕಡೆಗೆ ನನ್ನನ್ನು ಕೊಂಡೊಯ್ಯು. ದಿನಾ ಗಾಯತ್ರಿಯಲ್ಲಿ ಋಷಿಗಳು ಪ್ರಾರ್ಥನೆ ಮಾಡಿದ್ದೇನೆ, ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮ ಸಮಸ್ತ ಧೀವೃತ್ತಿಗಳು ಕೂಡ ಸತ್ಯದ ಕಡೆಗೆ ಹೋಗಲಿ. ಎಲ್ಲರ, ನನ್ನ ಅಂತ ಹೇಳುದಿಲ್ಲ ಅವರು, ನಹ, ನಮ್ಮೆಲ್ಲರ ಅರಿವು, ಪ್ರಜ್ಞೆ ಸತ್ಯವನ್ನು ಗ್ರಹಿಸಲಿ. ಈ ಕಾಳಜಿ ಇದು ವೇದಕಾಲದ ಋಷಿಗಳದ್ದು. ನಮ್ಮ ಮನಸ್ಸು ಸತ್ಯವನ್ನು ಗ್ರಹಿಸಬೇಕು. ಆದರೆ ಮನಸ್ಸಿಗೆ ಆಸಕ್ತಿ ಇಲ್ಲ, ಬುದ್ಧಿಗೆ ಆಸಕ್ತಿ ಇಲ್ಲ, ಸ್ವತಃ ನನಗೆ ಆಸಕ್ತಿ ಇಲ್ಲ. ಅದರಿಂದ ಏನಾಗುತ್ತೆ ಅಂದರೆ ತ್ವತ್ತಃ ಪರಾವರ್ತಧಿಯ ಸ್ವಕೃತೈ ಕರ್ಮಭಿ ಪ್ರಭೋ ಉಚ್ಚಾವಚಾನ್ ಯಥಾ ದೇಹಾನ್ನ ಗೃಹಣಂತಿ ವಿಸರ್ಜಂತಿ ಚ. ಈಗ ನಿನಗೆ ಮುಖ ಮಾಡಿ ನಿಂತವರು ಹುಟ್ಟುತ್ತಾರೆ ಸಾಯ್ತಾರೆ, ನಿನಗೆ ಬೆನ್ನು ಹಾಕಿ ನಿಂತವರು ಹುಟ್ಟುತ್ತಾರೆ ಸಾಯ್ತಾರೆ.
ನಿನಗೆ ಮುಖಮಾಡ ನಿಂತವರು ನಿನ್ನ ಹತ್ರ ಬರ್ತಾ 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 ಒಂದು ದಿವಸ ಹುಟ್ಟು ಸಾವುಗಳನ್ನು ಗೆಲ್ತಾರೆ. ಆದರೆ ಬೆನ್ನು ಹಾಕಿ ನಿಂತವರು ಅವ್ರ ಗತಿ ಏನು? ಅವರ ಹುಟ್ಟು ಸಾವುಗಳ ಒಂದು ಬೆಳವಣಿಗೆ ಹೇಗೆ? ಸ್ವತಃ ಪರಾವರ್ತಧಿಯ, ಎಲ್ಲರಿಗೂ ಹುಟ್ಟು ಸಾವು ಸ್ವಕೃತೈಹಿ ಕರ್ಮಭಿಹಿ, ಅದು ಗೊತ್ತು. ಅವರವರ ಕರ್ಮಕ್ಕೆ ತಕ್ಕಂತೆ ಹುಟ್ಟು ಸಾವು ಅನ್ನೋದು ನನಗೆ ಗೊತ್ತಿದೆ, ಅದು ಅಷ್ಟಾಂಶ ಗೊತ್ತಿದೆ. ಆದರೆ ಆ ಕರ್ಮ ಸ್ವಕೃತ ಕರ್ಮ ಅಂತಂದ್ರೆ ಅಲ್ಲಿಯೂ ಕೆಲವು ಸಂಶಯಗಳು ಬರ್ತವೆ. ನಾನು ಈ ಜನ್ಮದಲ್ಲಿ ಏನಾಗಿದ್ದೇನೆ, ಅದಕ್ಕೆ ನನ್ನ ಹಿಂದಿನ ಯಾವುದೋ ಒಂದು ಜನ್ಮ ಕಾರಣ, ಇದರ ಇಮಿಡಿಯೇಟ್ ಹಿಂದಿನ ಜನ್ಮವೇ ಆಗಿರ್ಬೇಕಾಗಿಲ್ಲ. ಯಾಕೆಂದ್ರೆ ಕ್ಯೂ ಇರ್ತದೆ ಅದು ಕರ್ಮಗಳು. ಈ 10 ಜನ್ಮ ಹಿಂದಿನದ್ದೋ 20 ಜನ್ಮ ಹಿಂದಿನದ್ದೋ ಈಗ ಅದು ರಿಯಾಕ್ಟ್ ಆಗಬಹುದು. ಎಡ್ಗಾರ್ ಕೇಸಿ ಸ್ಟೋರಿ ಅಂತ ಪುಸ್ತಕ ನೀವು ನೋಡಿರ್ಬೋದು. ಅದು ಜೀನಾ ಸೆರ್ಮಿನಾರ ಅಂತ ಆ ಮಹಿಳೆ ಬರೆದಿರತಕ್ಕಂಥ ಗ್ರಂಥ. ಅದರಲ್ಲಿ ಎಡ್ಗಾರ್ ಕೇಸಿಯ ಒಂದು ಇನ್ಸಿಡೆಂಟ್ ಹೇಳ್ತಾರೆ. ಏನು ಅಂದರೆ, ಒಬ್ಬ ಹೆಣ್ಮಗಳಿಗೆ ಪಕ್ಕೆಲುಬು ನೋವು ಶುರುವಾಯಿತು. ಏನು ಡಯಾಗ್ನೋಸ್ ಮಾಡಿದ್ರು ಡಾಕ್ಟರ್ಗಳಿಗೆ ಇದು ಯಾಕೆ ಪಕ್ಕೆಲುಬು ನೋವು ಅಂತ ಡಯಾಗ್ನೋಸ್ ಮಾಡಲಿಕ್ಕೆ ಆಗಲಿಲ್ಲ. ಇದು 20ನೇ ಶತಮಾನದ ಕಥೆ ಹೇಳೋದು ನಾನು. ಅಮೆರಿಕಾದಲ್ಲಿ ಡಾಕ್ಟರ್ಗಳಿಗೆ ಡಯಾಗ್ನೋಸ್ ಮಾಡಲಿಕ್ಕೆ ಆಗಲಿಲ್ಲ. ಆವಾಗ ಎಡ್ಗಾರ್ ಕೇಸಿ ಅಂತ ಒಬ್ಬ ಇದ್ದ. ಅವನು ಒಂದು ಅಂಗಡಿಯಲ್ಲಿ ಸೇಲ್ಸ್ಮನ್ ಆಗಿದ್ದವ, ಏನು ಓದಿದವನಲ್ಲ, ಏನೂ ಅಲ್ಲ. ಆದರೆ ಅವನಿಗೆ ಯಾರದ್ದೋ ಒಬ್ಬರ ಒಂದು ಸಹಕಾರದಿಂದ ಹಿಪ್ನೋಟಿಕ್ ಕಂಡೀಷನಲ್ಲಿ, ಸೆಲ್ಫ್ ಹಿಪ್ನೋಟಿಸಮ್, ಇನ್ನೊಬ್ರು ಹಿಪ್ನೋಟೈಸ್ ಮಾಡೋದಲ್ಲ, ತಾನೇ ತನಗೆ ಹಿಪ್ನೋಟಿಕ್ ಕಂಡೀಷನ್ಗೆ ತನ್ನನ್ನು ಕೊಂಡು ಹೋಗಿ ಅವನು ಹೇಳ್ತಿದ್ದ ಹೀಗೆ ಹೀಗೆ ಅಂತ. ಆ ಹಿಪ್ನೋಟಿಕ್ ಕಂಡೀಷನ್ ಪ್ರಿಡಿಕ್ಟ್ ಮಾಡ್ತಿದ್ದ, ಹೀಗಾಗಿದೆ ಅಂತ. ಯಾರು ಏನು ಕೇಳಿದ್ರೆ ಹೇಳ್ತಿದ್ದ. ಅಂಥ ಒಂದು ಶಕ್ತಿ ದೈವದ, ಅದು ಮತ್ತೆ ಅಕಸ್ಮಾತ್ ಭಗವಂತ ಶಕ್ತಿ ಕೊಟ್ಟ ಅಷ್ಟೇ, ನಾವು ತರಿಸಿಕೊಳ್ಳಿಕ್ಕಾಗತ್ತಾ ಅಂಥ ಶಕ್ತಿಯನ್ನೆಲ್ಲ? ಕೆಲವರಿಗೆ ಸಹಜವಾಗಿರ್ತದೆ, ಎಲ್ಲಿಂದ ಬಂತು? ಕೊಟ್ಟ ಭಗವಂತ ಅಷ್ಟೇ. ಅವನಿಗೆ ಹೀಗೆ ಹಿಪ್ನಾಟಿಕ್ ಕಂಡೀಷನ್ನಲ್ಲಿ ಏನಾಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡತಕ್ಕ ಶಕ್ತಿ ಬಂತು. ರೋಗಿಗಳು ಡಾಕ್ಟರ್ ಹತ್ರ ಹೋಗೋದು ಬಿಟ್ಟು ಅವನ ಹತ್ರ ಬರ್ಲಿಕ್ಕೆ ಹತ್ತಿದ್ರು. ಈ ಪೇಷಂಟನ್ನು ಅವನ ಹತ್ರ ಕರ್ಕೊಂಡು ಹೋಗಿ ಕೇಳಿದರು, ಈಕೆಗೆ ಏನಾಗಿದೆ. ಯಾಕೆಂದ್ರೆ ಪಕ್ಕೆಲುಬು ನೋವಿನಲ್ಲಿ ಆಕೆಗೆ ಹಂದಾಡ್ಲಿಕ್ಕೆ ಆಗೋದಿಲ್ಲ, ವಿಚಿತ್ರವಾದ ಪೇನ್ ಅನುಭವಿಸ್ತಾ ಇದ್ದಾಳೆ, ಆದರೆ ಡಯಾಗ್ನೋಸ್ ಆಗ್ತಾ ಇಲ್ಲ. ಯಾಕೆ ನೋವು ಅಂತ ಇವರು ಎಕ್ಸ್ರೇ ತೆಗೆದ್ರು, ಸ್ಕ್ಯಾನಿಂಗಿನಲ್ಲಿ, ಟೆಸ್ಟ್ನಲ್ಲಿ ಯಾವುದ್ರಲ್ಲೂ ಗೊತ್ತಾಗ್ತಾ ಇಲ್ಲ. ಅದು ಏನು ಅಂತ. ಅದಕ್ಕೆ ಅವನು ಏನು ಹೇಳಿದ ಗೊತ್ತಾ? ಭಾರಿ ಅದ್ಭುತ ವಿಷಯ ಇದು. 2000 ವರ್ಷದ ಹಿಂದೆ ಮಾಡಿದ ತಪ್ಪಿಗೆ ಇದು ಹಿಂದಿನ ಜನ್ಮದಲ್ಲ, 2000 ವರ್ಷ ಹಿಂದಿನ ಜನ್ಮದ ಪಾಪದ ಫಲ ಈಗ ಅನುಭವಿಸ್ತಾ ಇದ್ದಾಳೆ. 2000 ವರ್ಷದ ಹಿಂದೆ ಏನು? 2000 ವರ್ಷದ ಹಿಂದೆ ಇವಳು ನೀರೋನ ರಾಣಿ ಆಗಿದ್ಲು. ನಮ್ಗೆ ಗೊತ್ತಿದೆ, ನೀರೋನ್ ದೊರೆ ಕಥೆ ಗೊತ್ತಿದೆ. ಅವನ ರಾಣಿ ಆಗಿದ್ಲು. ನೀರೋ ಏನು ಮಾಡ್ತಿದ್ದ ಅಂದರೆ, ಅವನಿಗೆ ಆಗದವರನ್ನ ಬೋನಿನೊಳಗೆ ಹಾಕಿ ಹುಲಿಯನ್ನೋ ಸಿಂಹವನ್ನೋ ಚೂಬಿಟ್ಟು ಅವರು ಜೀವಂತವಾಗಿದ್ದ ಹಾಗೆ ಅವರನ್ನ ಮಾಂಸವನ್ನ ಹುಲಿ ಕಿತ್ತು ತಿನ್ನುವುದನ್ನು ನೋಡಿ ಖುಷಿ ಪಡ್ತಿದ್ದ. ಅವನೊಂದು ಚಟ್ ನೀರೋ ಆಯ್ತು. ನೀರು ಹಾಗೆ ಮಾಡಿದರೆ ಇವಳದೇನು ತಪ್ಪಿಲ್ಲ. ನೀರೋನ ರಾಣಿಯಾಗಿದ್ಲು, ಇವು ನೀರೋನ ಪಕ್ಕದಲ್ಲಿ ಕೂತಿದ್ಲು. ಆಗ ನೀರೋ ಒಂದು ನಿರಪರಾಧಿ ವ್ಯಕ್ತಿಯನ್ನ ಬೋನ್ನೊಳಗೆ ಹಾಕಿ ಹುಲಿಯನ್ನು ಬಿಟ್ಟ. ಆ ಹುಲಿ ಆ ನಿರಪರಾಧಿ ವ್ಯಕ್ತಿಯ ಪಕ್ಕೆಲುವನ್ನು ಕಿತ್ತು ತಿನ್ನುವಾಗ ಅದನ್ನು ನೋಡಿ ನಕ್ಕಳು ಇವಳು. ಅದರ ಪರಿಣಾಮವಾಗಿ ಒಂದೊಂದೇ ಅನುಭವಿಸ್ತಾ ಈಗ ಆ ಕ್ಯೂ ಬಂದಿದೆ, ಆ ಪಾಪದ ಫಲ ಅನುಭವಿಸೋಕೆ ಬಂದಿದೆ. ಅದರಿಂದ ಅವನೇನು ಗೊತ್ತುಂಟ, ನೀವು ಏನು ಮದ್ದು ಮಾಡಿದರೂ ಇದು ಹೋಗೋಲ್ಲ. ಯಾಕೆಂದ್ರೆ ಇದು ರೋಗ ಅಲ್ಲ, ಪ್ರಾರಬ್ಧ ಕರ್ಮ, ಅನುಭವಿಸಲೇಬೇಕು. ನೀವು ಏನು ಔಷಧ ಮಾಡಿದರೂ ಹೋಗೋಲ್ಲ. ಇದಕ್ಕೆ ಒಂದೇ ಒಂದು ಮದ್ದು, ದೇವರಿಗೆ ಶರಣಾಗಿ ಅಂತ ಹೇಳಿದ. ಹೀಗೆ ಅವನು ಹೇಳಿದ ಅಂತ ಎಡ್ಗಾರ್ ಕೇಸಿಯನ್ನು ಅಲ್ಲಿ ಚರ್ಚಿನ ಫಾದರ್ಸ್ ಎಲ್ಲ ಬಹಿಷ್ಕಾರ ಹಾಕಿದ್ರು. ಪುನರ್ಜನ್ಮ ಹೇಳ್ತಾ ಇದ್ದಾನೆ ಇವ, ನಮ್ಮ ಸಿದ್ಧಾಂತಕ್ಕೆ ವಿರುದ್ಧ ಇದು, ಇವನು ಅಯೋಗ್ಯ ಅಂತ ಅವನು ಬಹಿಷ್ಕಾರ ಹಾಕಿದ್ರು. ಆದ್ರೆ ಜನ ಅವನ ಹತ್ರ ಪ್ರಿಡಿಕ್ಷನ್ ಕೇಳಲಿಕ್ಕೆ ಬಂದ್ರು, ಯಾರು ಬಹಿಷ್ಕಾರ ಹಾಕಿದ್ರು, ಯಾಕೆಂದ್ರೆ ಫ್ಯಾಕ್ಟ್ಸ್ ಗೊತ್ತಾಗ್ತಿತ್ತಲ್ಲ. ಹೀಗೆ ಯಾವ್ಯಾವುದೋ ಜನ್ಮದ ಪಾಪದ ಫಲ ಯಾವ ಜನ್ಮದಲ್ಲೂ ಬರುತ್ತೆ. ಇಂಥ ತುಂಬಾ ಇನ್ಸಿಡೆಂಟ್ ಹೇಳಿದ್ದಾನೆ. ಅದನ್ನ ಅಮೆರಿಕಾದಲ್ಲಿ ಪುಸ್ತಕ ಮಾಡಿ ಪ್ರಕಟ ಮಾಡಿದ್ದಾರೆ. 100,000 ಕೇಸುಗಳನ್ನು ಹೇಳಿದ್ದಾನೆ. ಇಂಥದ್ದಾಗಿದೆ, ಈ ಜನ್ಮದಲ್ಲಿ ಹೀಗಾಗಿದ್ದರೆ ನೀವು ಅಂತನ್ನುವಂಥ ವಿಷಯವನ್ನ. ಒಬ್ಬ ಹೆಣ್ಮಗಳಿಗೆ ಹಾಲ್ನ ಒಳಗೆ ಬಂದ ತಕ್ಷಣ ಹೆದರಿಕೆ. ಅದಕ್ಕೆ ಏನ್ ಮಾಡೋದು ಅಂದ್ರೆ ಬಾಗಿಲ ಹತ್ರ ಕೂತ್ಕೊಳ್ಳೋದು. ಇಲ್ಲಿ ಬನ್ನಿ ಅಂದ್ರೆ, ಅಯ್ಯೋ ನಾನು ಬರೋಲ್ಲ. ಏನು ಹೆದರಿಕೆ? ನಾನು ಇಲ್ಲಿ ಕೂತ್ಕೊಂಡ್ಬಿಟ್ರೆ, ನಾನೇನು ಉಪನ್ಯಾಸ ಕೇಳ್ತಾ ಇರುವಾಗ ಸೀಲಿಂಗ್ ಜರಿದು ಬಿದ್ದರೆ
ಓಡ್ಲಿಕ್ಕೂ ಬಿಡಿಸೋದಿಲ್ಲ, ತಲೆ ಮೇಲೆ ಬೀಳುತ್ತೆ. ಅಲ್ಲಿ ಬಾಗ್ಲ ಹತ್ರ ಕೂತ್ಕೊಂಡ್ರೆ ಸೀಲಿಂಗ್ ಮುರಿಯುವಾಗ ಪಕ್ಕ ಹೊರಗೆ ಓಡ್ಬೋದಲ್ವ, ಅದು ನಾನು ಮುಂದೆ ಬರೋಲ್ಲ ಅಂತ ಬಾಗ್ಲ ಹತ್ರ ಕೂತ್ಕೊಳ್ಳೋದು. ಇಡೀ ಲೈಫ್ನಲ್ಲಿ ಹಾಗೆ ಮಾಡಿದ್ದಾಳೆ. ಅದು ಏನು ಸೈಕಿಕ್ ಪ್ರಾಬ್ಲಮ್ಮು, ಯಾಕೆ ಅವಳಿಗೆ ಆ ಭಯ ಅನ್ನೋದನ್ನು ಯಾರಿಗೂ ಗೊತ್ತಾಗಲಿಲ್ಲ. ಡಾಕ್ಟರ್ ಅನಲೈಸ್ ಮಾಡಿದಾಗ ಇವನ ಹತ್ರ ಕರ್ಕೊಂಡು ಬಂದರು. ಅವನು ಹೇಳಿದ, ಇವಳು ಹಿಂದಿನ ಒಂದು ಜನ್ಮದಲ್ಲಿ ಗಣಿ ಕೆಲಸಗಾರಳಾಗಿದ್ಲು, ಅವಳು ಕೆಲಸ ಮಾಡ್ತಾ ಇದ್ದಾಗ ಗಣಿ ಜಡಿದು ಬಿದ್ದು ಸತ್ಲು, ಆ ಭಯ ಇನ್ನೂ ಹೋಗಿಲ್ಲ. ಹೀಗೆ ನೂರಾರು ಇನ್ಸಿಡೆಂಟ್ ಅನ್ನು ಹೇಳಿದ್ದಾನೆ ಅವ. ನಿಜವಾಗಿಯೂ ವಿಸ್ಮಯವಾಗುವಂಥದ್ದು. ಹಾಗಾಗಿ ಹಿಂದಿನ ಜನ್ಮ ಸ್ವಕೃತೈಹಿ ಕರ್ಮಭಿ ಪ್ರಭೋ ಅಂತಾನೆ, ಅದು ನಿಜ. ನಾವು ಹಿಂದೆ ಮಾಡಿದ್ದು ಈಗ ಅನುಭವಿಸ್ತೇವೆ. ಅದು ಯಾವುದೋ ಜನ್ಮದಿರ್ಬೋದು, 10 ಜನ್ಮ ಹಿಂದಿನದಿರ್ಬೋದು, 20 ಜನ್ಮ ಹಿಂದಿನದಿರ್ಬೋದು. ಯಾಕೆಂದ್ರೆ ಅದನ್ನು ನಮ್ಮವ್ರು ಹೇಳಿದ್ದಾರೆ ನೋಡಿ. ಈಗ ಇವನು ಹಿಪ್ನೋಟಿಕ್ ಕಂಡೀಷನ್ ಹೇಳಿದ್ದನ್ನು ಅಕ್ಷರಶಃ ನಮ್ಮ ಶಾಸ್ತ್ರಕ್ಕೆ ಅನುಗುಣವಾಗಿದೆ. ಒಂದೊಂದು ಜನ್ಮದಲ್ಲಿಯೂ 10 ಜನ್ಮಗಳಿಗೆ ಬೇಕಾಗುವಷ್ಟು ಕರ್ಮ ಸಂಚಯ ಮಾಡ್ತಾನೆ ಅಂತ ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಅಂತ ಆಚಾರ್ಯರು ಈ ಶ್ಲೋಕವನ್ನು ಕೋಟ್ ಮಾಡಿದ್ದಾರೆ. ಒಂದು ಜನ್ಮದಲ್ಲಿ ಇನ್ನು 10 ಜನ್ಮದಲ್ಲಿ ಅನುಭವಿಸುವಷ್ಟು ಪ್ರಾರಬ್ಧ ಕರ್ಮ ಸಂಗ್ರಹ ಆಗತ್ತೆ. ಹಾಗಾದ್ರೆ ಈ 10 ಜನ್ಮದ ನಂತರ 10ನೇ ಜನ್ಮದಲ್ಲೂ ಈ ಜನ್ಮದೇ ಕಂಟಿನ್ಯೂ ಆಗ್ತದೆ ನೋಡಿ. ಸೊ ಒಂದೊಂದು ಜನ್ಮದಲ್ಲಿ ಇನ್ನು 10 ಸರ್ತಿ ಹುಟ್ಟಲಿಕ್ಕೆ ಬೇಕಾಗುವಷ್ಟು ನಾವು ಸಂಗ್ರಹ ಮಾಡಿರ್ತೇವೆ. ಇದು ಮುಗಿಯೋದು ಯಾವಾಗ? ಆ್ಯಡ್ ಆಗ್ತಾನೆ ಇರುತ್ತೆ. 1 ಸರ್ತಿ ಹುಟ್ಟಿದಾಗ ಇನ್ನು 10 ಸರ್ತಿ ಹುಟ್ಟುವುದು, 2 ಸರ್ತಿ ಹುಟ್ಟಿದಾಗ 20 ಸರ್ತಿ ಹುಟ್ಟಲಿಕ್ಕೆ, 3 ಸರ್ತಿ ಹುಟ್ಟಿದಾಗ 30 ಸರ್ತಿ ಹುಟ್ಟಲಿಕ್ಕೆ ಬೇಕಾಗುವಷ್ಟು ಸ್ಟೋರೇಜ್ ಆಯಿತು. ಇದು ಬಿಡುಗಡೆ ಆಗುವುದು ಯಾವಾಗ? ಹುಟ್ಟು ಸಾವಿನ ಚಕ್ರದಿಂದ. ಅದರಿಂದ ಸ್ವಕೃತೈ ಕರ್ಮ ಇದು ಬಿಡುಗಡೆ ಹೇಗೆ? ಹೋಗ್ಬೇಡಿ, ಹಿಂದಿನ ಕರ್ಮದಿಂದ ಈ ಜನ್ಮ ಬಂತು, ಅದಕ್ಕಿಂತ ಆ ಜನ್ಮ ಯಾಕೆ ಬಂತು, ಅದಕ್ಕಿಂತ ಹಿಂದಿನ ಯಾವುದೋ ಜನ್ಮದಿಂದ, ಅದು ಯಾಕೆ ಬಂತು, ಅದಕ್ಕಿಂತ ಹಿಂದಿನ ಯಾವುದೋ ಜನ್ಮದಿಂದ. ಅಲ್ಲಪ್ಪ, ಈ ಜೀವ ಯಾವತ್ತೋ ಮೊಟ್ಟ ಮೊದಲು ಪ್ರಪಂಚದಲ್ಲಿ ಸೃಷ್ಟಿ ಆದ್ನಲ್ಲ, ಅವಾಗ ಅದಕ್ಕಿಂತ ಹಿಂದಿನ ಜನ್ಮವೇ ಇಲ್ಲಲ್ವ, ಅವಾಗ ಹೇಗೆ ಬಂತು? ಹೀಗೆ ಒಂದು ತರದ ಗೊಂದಲ ಇದೆ ಈ ಕರ್ಮದ ಬಗ್ಗೆ. ಸ್ವಕೃತೈ ಕರ್ಮಿ ಪ್ರಭು. ಆಮೇಲೆ ಉಚ್ಚಾವಚಾನ್ ಯಥಾ ದೇಹಾನ್ ಗೃಹಣಂತಿ ವಿಸೃಂಜಂತಿ ಚ. ನೀನು ಹೇಳ್ತಿ ಆತ್ಮನಿಗೆ ಹುಟ್ಟು ಇಲ್ಲ, ಸಾವಾಗಿಲ್ಲ, ಆತ್ಮ ಪರಿಜ್ಞಾನಮಯ ಅಂತ. ಆ ಪರಿಜ್ಞಾನಮಯನಾಗಿರತಕ್ಕಂಥ ಜೀವನಿಗೆ ನಿನಗೆ ಬೆನ್ನ ಹಾಕಿ ಹೋಗುವ ಬುದ್ಧಿ ಯಾಕೆ ಬಂತು? ಅವನು ಮತ್ತೆ ಉಚ್ಚಾವಚಾನ್ ದೇಹಾನ್ ಯಥಾ ಗೃಹಣಂತಿ ವಿಸರ್ಜಂತಿ ಚ. ಅವನು ಒಮ್ಮೊಮ್ಮೆ ಮನುಷ್ಯ ದೇಹ, ಮನುಷ್ಯರಲ್ಲಿಯೂ ರಾಜ, ಚಕ್ರವರ್ತಿ ಅಥವಾ ಪ್ರಧಾನಮಂತ್ರಿ, ರಾಷ್ಟ್ರಾಧ್ಯಕ್ಷ, ಏನೋ ದೊಡ್ಡ ಹುದ್ದೆ, ಇಡೀ ದೇಶದಲ್ಲೇ ಪ್ರಪಂಚದಲ್ಲೇ ದೊಡ್ಡ ವ್ಯಕ್ತಿಯಾಗಿ ಮರೀತಾನೆ. ಮತ್ತೊಬ್ಬ ರಸ್ತೆಯ ಬದಿಯಲ್ಲಿ ಬಿದ್ದುಕೊಂಡು ಹೊರಳಾಡ್ತಾನೆ, ಅವನಿಗೆ 10 ಪೈಸೆ ಹಾಕೋರಿಲ್ಲದೆ ಅವನು ಸಂಕಟ ಪಡ್ತಾನೆ. ಅವನು ಮನುಷ್ಯನೆಲ್ಲ ಹುಳ ಹುಪ್ಪಟೆಯಾಗಿ ಹುಡ್ತಾನೆ, ಹಕ್ಕಿಯಾಗಿ ಹುಡ್ತಾನೆ, ನಾಯಾಗಿ ಹುಡ್ತಾನೆ, ನರಿಯಾಗಿ ಹುಡ್ತಾನೆ, ಕ್ರೂರ ಜಂತುವಾಗಿ ಹುಡ್ತಾನೆ. ವೈ ಆಲ್ ದೀಸ್ ಥಿಂಗ್ಸ್? ಉಚ್ಚಾವಚಾನ್ ಯಥಾ ದೇಹಾನ್ ಗೃಹಣಂತಿ ವಿಸೃಜಂತಿ ಚ. ಆಮೇಲೆ ಆ ದೇಹ ಯಾಕೆ ಬರುತ್ತೆ, ಯಾಕೆ ಹೋಗುತ್ತೆ? ಅಂದರೆ ನೀನು ಮೂಲತಃ ಜೀವಕ್ಕೆ ಹುಟ್ಟು ಸಾವಿಲ್ಲ ಅಂದಿ. ಹುಟ್ಟು ಅಂದ್ರೆ ಏನು, ಸಾವು ಅಂದ್ರೆ ಏನು? ಹಾಗಾದ್ರೆ ವಾಟ್ ಈಸ್ ಡೆತ್, ವಾಟ್ ಈಸ್ ಬರ್ತ್ ಅಂಡ್ ವಾಟ್ ಈಸ್ ಲೈಫ್? ಇದು ತುಂಬಾ ಗೊಂದಲದ ಸಂಗತಿ. ತನ್ಮಮಾಖ್ಯಾಹಿ ಗೋವಿಂದ, ನೀನು ಅದನ್ನು ನನಗೆ ಹೇಳಬೇಕು ಅಂತ ಉದ್ಧವ ತನ್ಮಮ ಆಖ್ಯಾಹಿ, ಕೃಷ್ಣನನ್ನ ಹೇಳು ಗೋವಿಂದ ಅಂತ. ಕೃಷ್ಣನ ಹೆಸರು ಅದು, ಕೃಷ್ಣನನ್ನು ಕರೆದ. ಇವಾಗ ನೀವು ಹೇಳ್ಬೋದು, ಹೇಳ್ರಿ ಗೋವಿಂದಾಚಾರ್ಯರೇ, ಉದ್ಧವ ಏನು ಹೇಳಿದ ಅವನು ಹೇಳ್ರಿ, ತನ್ಮಮಾಖ್ಯಾಹಿ ಗೋವಿಂದ ಅಂತ ನೀವು ಹೇಳ್ಬೋದು. ಉದ್ಧವ ಕೃಷ್ಣನಿಗೆ ಹೇಳಿದ, ನೀವು ನನಗೆ ಕೇಳ್ಬೋದು. ಹೇಳ್ರಿ, ಈಗ ಸದ್ಯಕ್ಕೆ ನಮಗೆ ಕೃಷ್ಣ ಸಿಗೋಲ್ಲ, ಗೋವಿಂದ ಅಂತ ಹೆಸರುಂಟಲ್ವ, ಹೇಳ್ರಿ, ನೀವು ಹೇಳ್ರಿ ಅಂತ ನೀವು ಹೇಳ್ಬೋದು. ಗೋವಿಂದ ಅಂತ ಅನ್ನುವಂಥ ಮಾತನಲ್ಲಿ ಯಾಕೆ ಬಳಸಿದ ಗೊತ್ತೋ? ಕೃಷ್ಣನಿಗೆ ಆ ಮಾತು ಸಾರ್ಥಕ. ನಮಗೆಲ್ಲ ಅಪ್ಪ ಇಟ್ಟ ಹೆಸರು ಅಷ್ಟೇ, ಕರೀಲಿಕ್ಕೆ ಒಂದು ಹೆಸರು ಬೇಕು ಅಂತ ಇಟ್ಟಿರೋದು. ಕೃಷ್ಣನಿಗೆ ಹಾಗಲ್ಲ, ಅವನಿಗೆ ಅಪ್ಪನೇ ಇಲ್ಲ ಹೆಸರು ಇಡ್ಲಿಕ್ಕೆ. ಅಂದ್ರೆ ಯಾರು ನಾಮಕರಣ ಮಾಡಬೇಕು? ನನಗೆ ನಿನ್ನಂಥ ತಂದೆ ಉಂಟು, ನಿನ್ನ ತಂದೆಯ ತೋರೋ ಅಂತ ಪುರಂದಾಸರು ಕೇಳಿದ್ದಾರಲ್ಲ. ನಾನು ಸ್ವದೇಶಿ, ನೀನು ಪರದೇಶಿ, ತಂದೆ ತಾಯಿ ಇಲ್ಲದ ಪರದೇಶಿ ನೀನು. ಆದ್ದರಿಂದ ಅವನಿಗೆ ನಾಮಕರಣ ಮಾಡುವರು ಯಾರು? ಅವನಿಗೆ ನಾಮಕರಣ ಮಾಡುವರು ಭಕ್ತರೇ. ಯಾಕೆಂದ್ರೆ ಕರೆದಾಗ, ಈಗ ನಮಗೆಲ್ಲ ಯಾಕೆ ಹೆಸರಿಡುದು? ಕರೆದಾಗ ಒಂದು ಬೇಕಲ್ಲ ಹೆಸರು ಕರೀಲಿಕ್ಕೆ. ಇದು ಓ ಅಂದ್ರೆ 2 ಬರ್ತಾರೆ. ಒಂದು ಹೆಸರು, ಪರ್ಟಿಕ್ಯುಲರ್ ಹೆಸರಿದ್ರೆ ಅವ್ರು ಮಾತ್ರ ಬರ್ತಾರೆ. ಅದಕ್ಕೆ ಕರೆದಾಗ ಬರಲಿಕ್ಕೆ ಒಂದು ಸ್ಪೆಸಿಫಿಕ್ ನೇಮ್ ಬೇಕಷ್ಟೇ. ಅದಕ್ಕೆ ಇಟ್ ಡಸಂಟ್ ರಿಕ್ವೈರ್ ಎನಿ ಮೀನಿಂಗ್. ಅದಕ್ಕೆ ಅರ್ಥ ಇಟ್ಟದಲ್ರಿ, ಅದು ಅನರ್ಥ ಹೆಸರು. ನಮಗೆಲ್ಲ ಇರೋ ಹೆಸರು ಅನರ್ಥ.
ಕರೀಲಿಕ್ಕೆ ಒಂದು ಹೆಸರು ಬೇಕು ಅಂತ. ಅದಕ್ಕೆ ಇಟ್ ಹ್ಯಾಸ್ ನೋ ಮೀನಿಂಗ್ ಎಟ್ ಆಲ್. ಭಗವಂತನಿಗೆ ಹಾಗಲ್ಲ. ಭಕ್ತರು ಆ ಭಗವಂತನ ಗುಣವನ್ನು ಅನುಸಂಧಾನ ಮಾಡಬೇಕು ಅಂತ ಇಟ್ಟು ಹೆಸರು. ಅದರಿಂದ ಪ್ರತಿಯೊಂದು ಶಬ್ದಕ್ಕೂ ಒಂದು ಮೀನಿಂಗ್ ಇದೆ. ಮೀನಿಂಗ್ಲೆಸ್ ಆದಂತಹ ರೂಢವಾದ ಕರೀಲಿಕ್ಕೆ ಅಂತ ಇಟ್ಟ ಹೆಸರೇ ಇಲ್ಲ ದೇವರಿಗೆ. ಯಾನಿ ಗೌಣಾನಿ ನಾಮಾನಿ ವಿಖ್ಯಾತಾನಿ ಮಹಾತ್ಮನಃ ಅಂತ. ಎಲ್ಲ ನಾಮಗಳು ಗೌಣಗಳು. ಗೌಣಗಳು ಅಂದರೆ ಗುಣ ಪ್ರತಿಪಾದಕಗಳು. ಒಂದು ಕ್ವಾಲಿಟಿಯನ್ನು ಹೇಳ್ತದೆ ಭಗವಂತನದ್ದು. ಗೋವಿಂದ ಅಂತಂದರೆ ಗೋವಿಗೋಸ್ಕರ ಗೋವಿಗೆ ಬಂದವ. ಗೌಹು ಅಂದರೆ ಸಂಸ್ಕೃತದಲ್ಲಿ ಗಚ್ಚತಿ, ಗಮನಂ ಅವಗಮನಂ ಜ್ಞಾನ. ಗೌಹು ಅಂದರೆ ಜ್ಞಾನ. ಜ್ಞಾನವನ್ನು ಕೊಡುವುದಕ್ಕಾಗಿ. ಗೋವು ಅಂದರೆ ಮತ್ತೊಂದು ಭೂಮಿ. ಗಚ್ಚಂತಿ ಅಸ್ಯಾಮಿತಿ ಗೌಹು. ಎಲ್ಲಿ ನಾವು ನಡೆದಾಡ್ತೇವೋ ಅದು ಗೌಹು. ಸಂಸ್ಕೃತದಲ್ಲಿ ಗೌಹು ಅನ್ನೋದಕ್ಕೆ ಸುಮಾರು ಒಂದು 10-15 ಅರ್ಥಗಳಿವೆ. ಗೌಹು ಅಂದರೆ ಭೂಮಿ, ಗೌಹು ಅಂದರೆ ಜ್ಞಾನ. ಜ್ಞಾನವನ್ನು ಈ ಜನಾಂಗದಲ್ಲಿ ಭೂಮಿಯಲ್ಲಿ ಇರತಕ್ಕಂಥ ಮಾನವ ಜನಾಂಗಕ್ಕೆ ಜ್ಞಾನವನ್ನು ಕೊಡುವುದಕ್ಕೋಸ್ಕರ ಭೂಮಿಗೆ ಬಂದವ ಅಂತ ಅರ್ಥ. ಗೌಹು ಅಂದರೆ ಜ್ಞಾನ, ಗೌಹು ಅಂದರೆ ಭೂಮಿ. ಜ್ಞಾನಕ್ಕೋಸ್ಕರ ಪ್ರಪಂಚದಲ್ಲಿ ಜ್ಞಾನದಾನ ಮಾಡಿ ಈ ಭೂಮಿಯನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಭೂಮಿಗೆ ಇಳಿದು ಬಂದವ. ಆದ್ದರಿಂದ ನೀನು ಹೇಳದಿದ್ದನ್ನು ಯಾರು ಹೇಳಬೇಕು? ಈ ಜ್ಞಾನವನ್ನು, ಈ ಸಂಶಯವನ್ನು ಯಾರು ಪರಿಹರಿಸಬೇಕು? ಹುಟ್ಟಿ ಸಾಯುವವರಿಗೆ ಹುಟ್ಟು ಸಾವಿನ ಗುಟ್ಟು ಹೇಗೆ ಗೊತ್ತಾಗಬೇಕು? ಹುಟ್ಟಿಲ್ಲದವ ಸಾಯದವ ಹೇಳಬೇಕು. ಎಲ್ಲ ಹುಟ್ಟಿ ಸಾಯುವವರೇ ಅವ್ರದ್ದು ಹುಟ್ಟು ಸಾವಿನ ಗುಟ್ಟು ಹೇಳ್ರಿದವ. ನಾನು ಒಂದು ದಿವಸ ಸಾಯೋ, ನನಗೇನು ಗೊತ್ತಪ್ಪ ಅಂತಾನವ. ನಾನು ಸತ್ತ ಮೇಲೆ ಏನಾಗ್ತಾನೆ ನನಗೇ ಗೊತ್ತಿಲ್ಲ, ನಿನಗೇನು ಹೇಳೋದು ಅಂತಾನೆ. ಅದರಿಂದ ಹುಟ್ಟದವ ಸಾಯದವ, ಹುಟ್ಟಿ ಸಾಯುವವರನ್ನೆಲ್ಲ ಮೇಲೆ ನಿಂತು ನೋಡುವ ಮಾತ್ರ ಹೇಳಬಲ್ಲ ಇದನ್ನು. ಅದು ನೀನು ಹೇಳಬೇಕು. ತನ್ಮಮಾಖ್ಯಾಹಿ ಗೋವಿಂದ. ಯಾಕೆಂದರೆ ಅದು ದುರ್ವಿಭಾವ್ಯಂ. ಇದು ಈ ಹುಟ್ಟು ಸಾವುಗಳ ಸುಳಿಯಲ್ಲಿ ಸಿಕ್ಕಿದವರಿಗೆ ಯೋಚಿಸಲಿಕ್ಕೆ ಸಾಧ್ಯವಿಲ್ಲದ ಸಂಗತಿ ಅಂತಾನೆ. ಅದನ್ನು ಯೋಚಿಸುವುದೇ ಸಾಧ್ಯ ಇಲ್ಲ. ಎಷ್ಟು ಯೋಚಿಸಿದ್ರು ಎಲ್ಲ ಒಂದು ಕಡೆ ಅದು ನಿಂತು ಬಿಡುತ್ತೆ. ಅದರ ಆಚೆಗೆ ಏನು ಗೊತ್ತಿಲ್ಲ, ಹುಟ್ಟುವ ಮುಂಚೆ ಗೊತ್ತಿಲ್ಲ. ಹೇಳ್ತಾನಲ್ಲ, ಅದರ್ಶನಾದಾಪತಿತಃ ಪುನಶ್ಚ ಅದರ್ಶನಂಗತಃ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯವ. ಅವ್ಯಕ್ತ ಆದೀನಿ, ಆದಿ ಹುಟ್ಟುವುದಕ್ಕಿಂತ ಮುಂಚೆ ಏನು ಗೊತ್ತಿಲ್ಲ. ಅವ್ಯಕ್ತ ನಿಧನಾನಿ ಸತ್ತ ಮೇಲೆ ಏನು ಗೊತ್ತಿಲ್ಲ. ಮತ್ತೆ ಏನು ಗೊತ್ತಿದೆ? ಹಾಗಾಗಿ ಹುಟ್ಟುವ ಮುಂಚೆ ಏನು ಅಂತ ಗೊತ್ತಿಲ್ಲ, ಸತ್ತ ಮೇಲೆ ಏನು ಅಂತ ಗೊತ್ತಿಲ್ಲ, ಹುಟ್ಟಿ ಸಾಯುವ ತನಕದ ಮಧ್ಯದ 4 ದಿವಸದ ಬಗ್ಗೆಯೂ ಸರಿಯಾಗಿ ಗೊತ್ತಿಲ್ಲ. ಈಗ ಬುಡ ಗೊತ್ತಿಲ್ಲ, ತುದಿ ಗೊತ್ತಿಲ್ಲ, ನನಗೆ ಮಧ್ಯೆ ಹೇಗೆ ಗೊತ್ತಿರೋದು? ಮಧ್ಯವೂ ಸರಿಯಾಗಿ ಗೊತ್ತಿಲ್ಲ. ಆದ್ದರಿಂದ ಏನು ಮಾತಾಡೋದು ನಾವು ಅದರ ಸತ್ಯದರ ಬಗ್ಗೆ? ರಹಸ್ಯ ಅದು ಏನು ಹೇಳೋದು? ಅದನ್ನೇ ಭಾರತದಲ್ಲಿ ಇನ್ನೊಂದು ಕಡೆ ವಿದುರ ಹೇಳ್ತಾನೆ, ಅದರ್ಶನಾದಾಪತಿತಃ, ಕಮ್ ಫ್ರಮ್ ಅನ್ನೋನ್, ಪುನಶ್ಚ ಅದರ್ಶನಂಗತಃ. ಮತ್ತೆ ಅಜ್ಞಾತದಿಂದ ಬಂದವ, ತಿಳಿಯಲಾಗದ ತಾಣದಿಂದ ಬಂದವ, ತಿಳಿಯಲಾಗದ ತಾಣಕ್ಕೆ ಹೋಗುವವ. ಯಾರು ಯಾರಿಗೆ ಏನಾಗಬೇಕು ಯಾರಿಗೂ ಗೊತ್ತು? ಯಾಕೆ ಹುಟ್ಟಿದೆವು, ಯಾಕೆ ಸತ್ಯವು? ನಾವು ಯಾರೋ ಒಬ್ಬರು ಸಂಬಂಧಿಗಳು, ಒಬ್ಬರು ಅಲ್ಲ, ಒಬ್ಬ ತಂದೆ, ಒಬ್ಬ ತಾಯಿ, ಒಬ್ಬ ಗಂಡ, ಒಬ್ಬಳು ಹೆಂಡತಿ. ಯಾಕೆ ಯಾರಿಗೊತ್ತು? ಎಲ್ಲಿಂದ ಬಂದವು ಅಂತ ಗೊತ್ತಿಲ್ಲ, ಎಲ್ಲಿ ಹೋಗೋರು ಅಂತ ಗೊತ್ತಿಲ್ಲ. ಈಗ ಯಾಕೆ ನಾವು ರಿಲೇಟಿವ್ಸ್ ಅನ್ನೋದು ಗೊತ್ತಿಲ್ಲ. ನಾಸೋ ತವ ನತಸ್ಯತ್ವಂ. ಹಿಂದಿನ ಜನ್ಮದಲ್ಲಿ ತಂದೆ ಆಗಿದ್ದನೋ, ಮಗ ಆಗಿದ್ದನೋ, ಗಂಡ ಆಗಿದ್ನೋ, ಹೆಂಡತಿ ಆಗಿದ್ಲೋ, ಮುಂದಿನ ಜನ್ಮದಲ್ಲಿ ಆಗಿರುತ್ತೇವೋ ಇಲ್ಲ. ಮತ್ತೆ ಏನು ಅರ್ಥ ಈ ಸಂಬಂಧಗಳಿಗೆಲ್ಲ ಅಂತ. ಹಾಗೆ ಇದು ಉದ್ಧವನ ಪ್ರಶ್ನೆ. ಕೃಷ್ಣ ಈ ಗೋವಿಂದನಾಗಿ ಬಂದದ್ದಕ್ಕೋಸ್ಕರ ಅಲ್ವೇ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳಿದ, ಉದ್ಧವನಿಗೆ ಉದ್ಧವ ಗೀತೆಯನ್ನು ಹೇಳಿದ. 2 ಗೀತೆಗಳ ಮೂಲಕ ಜಗತ್ತಿನ ಸಮಸ್ತ ವಿಜ್ಞಾನದ ಸಾರವನ್ನ ಈ ಗ್ರಂಥದಲ್ಲಿ ದಾಖಲೆ ಮಾಡಿ ಅವತಾರ ಸಮಾಪ್ತಿ ಮಾಡಿದ. ಮಹಾಜ್ಞಾನ ಕಾರ್ಯ ಮಾಡಿರತಕ್ಕಂಥ ಅವತಾರ. ತನ್ಮಮಾಖ್ಯಾಹಿ ಗೋವಿಂದ ದುರ್ವಿಭಾವ್ಯಂ ಅನಾತ್ಮಭಿಹಿ ಅಂತ. ಆತ್ಮ ಅಂತಂದ್ರೆ ವಿವೇಕ, ಅನಾತ್ಮರು ಅಂದ್ರೆ ಅವಿವೇಕಿಗಳು ಅಂತ. ಮನನಶೀಲವಾದಂಥ ಚಿಂತನಶೀಲತೆ ಇಲ್ಲದೆ ಇದ್ದವರು, ವಿವೇಕ ಇಲ್ಲದೆ ಇದ್ದವರು. ಮತ್ತು ಅದಕ್ಕಿಂತ ಮುಖ್ಯ ಆತ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮನ ಕೈ ಬಿಟ್ಟವರು. ಅಂಥವರಿಗೆ ಏನು ಮಾಡಿದರೂ ತಿಳಿಯಲಾಗದ ಸಂಗತಿ ಇದು. ಅದನ್ನು ನೀನಲ್ಲದೆ ಇನ್ಯಾರು ಹೇಳಬೇಕು? ಅದನ್ನು ಹೇಳ್ತಾನೆ, ಬಹಳ ಜನ ವಿದ್ವಾಂಸರು ಇದನ್ನು ತಿಳಿದಿಲ್ಲ, ನೀನು ದಯವಿಟ್ಟು ಹೇಳಬೇಕು. ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾನೆ. ಮೃತ್ಯು ಅಂದರೆ ಏನು, ಹುಟ್ಟು ಅಂದರೆ ಏನು ಅನ್ನೋದರ ಬಗ್ಗೆ ಉತ್ತರ ಕೊಡ್ತಾನೆ. ಅವನು ವಿಚಿತ್ರವಾದ ಉತ್ತರ ಕೊಡ್ತಾನೆ. ನಾವು ತಿಳ್ಕೊಂಡಂತಹ ಸಾವು ಸಾವಲ್ಲ, ನಾವು ತಿಳ್ಕೊಂಡಂತಹ ಹುಟ್ಟು ಹುಟ್ಟಲ್ಲ. ಯಾಕೆಂದರೆ ಈಗ ವಿಷಯ ಏನು ಗೊತ್ತುಂಟ, ದೊಡ್ಡ ಸಮಸ್ಯೆ ಏನು ಅಂದರೆ, ಈಗ ಹುಟ್ಟುವುದು ಅಂದರೆ ಏನು ಹೇಳ್ತೇವೆ ನಾವು? ದೇಹ ಬರುವುದು ಅಂತ.
ದೇಹ ಹೋಗುವುದು ಸಾಯುವುದು, ದೇಹದ ಒಳಗೆ ಜೀವ ಕೂತರೆ ಹುಟ್ಟಿದ, ದೇಹದಿಂದ ಹೊರಗೆ ಹೋದರೆ ಸತ್ತ. ಹಾಗಾದರೆ ಈಗ ನಾವು ಅದೇ ರೀತಿ ಎಲ್ಲಕ್ಕೆ ಅಪ್ಲೈ ಮಾಡೋಣ. ಏನು, ಬಸ್ಸಿನ ಒಳಗೆ ನಾವು ಕೂತಾಗ ಹುಟ್ಟಿದೆವು, ಬಸ್ಸಿನಿಂದ ಇಳಿದಾಗ ಸತ್ತೆವು. ಯಾಕೆ ಹೇಳೋದಿಲ್ಲ? ಅವರು ಬಸ್ಸಿನೊಳಗೆ ಹುಟ್ಟಿದ್ರು ಸ್ವಾಮಿ, ಅದು 1 ಗಂಟೆ ಬಸ್ನಲ್ಲಿ ಇದ್ರು, ಆಮೇಲೆ ಸತ್ರು. ಈಗ ದೇಹ ಅಂದರೆ ಒಂದು ವೆಹಿಕಲ್ ಅಲ್ವಾ? ಶರೀರಂ ರಥಮೇವಚ, ಇಟ್ಸ್ ಎ ವೆಹಿಕಲ್. ಈ ದೇಹದೊಳಗಿಂದ ಹೋದ, ಸತ್ತ. ಅಂಗಿಯೊಳಗೆ ಕೂತಾಗ ಹುಟ್ಟಿದೆವು, ಅಂಗಿ ತೆಗೆದಾಗ ಅಯ್ಯೋ ಅಂಗಿ ತೆಗೆದ್ರು, ಸತ್ರುಪ್ಪ ಅವರು. ಹೀಗೆ ಯಾಕೆ ಹೇಳುವುದಿಲ್ಲ? ದೇಹದ ಒಳಗೆ ಕೂತಾಗ ಹುಟ್ಟುವುದು ಅಂದ್ರೆ ಏನರ್ಥ? ಹಾಗೆ ರಥದ ಬಸ್ನಲ್ಲಿ ಕೂತಾಗ ಹುಟ್ಟಿದ, ಆಮೇಲೆ ಇಳಿದಾಗ ಸತ್ತ. ಏನು ವ್ಯತ್ಯಾಸ ಇಲ್ಲ, ಎರಡು ಒಂದೇ. ಆದರೆ ಇಲ್ಲಿ ಸತ್ತ ಹುಟ್ಟಿದ ಅಂತ ಯಾಕೆ ಹೇಳ್ತಾರೆ, ಅಲ್ಲಿ ಯಾಕೆ ಹೇಳೋಲ್ಲ ಅಂತ. ಇದು ಉದ್ಧವನ ಪ್ರಶ್ನೆಯ ಅರ್ಥ. ಇದು ಯಾಕೆ ಹುಟ್ಟಿದ ಸತ್ತ, ಯಾಕೆ ದೇಹದೊಳಗೆ ಹೋದ ಹೊರಗೆ ಬಂದ ಅಷ್ಟೇ ಅಲ್ವಾ? ಹುಟ್ಟಿದ ಸತ್ತ ಅಂತ ಯಾಕೆ ಹೇಳೋದು? ಎಲ್ಲ ಹಾಗಾದ್ರೆ ಎಲ್ಲ ಕಡೆ ಒಂದರಲ್ಲಿ ಒಳಗೆ ಹೋದ ಕೂಡಲೇ ಮನೆಯೊಳಗೆ ಹೋದ, ಹೊರಗೆ ಬಂದ, ಸತ್ತ ಹೇಳುವುದಿಲ್ಲ. ಮತ್ತೆ ಇದು ಒಂದಕ್ಕೆ ಮಾತ್ರ ಹುಟ್ಟುವುದು ಸಾಯುವುದು ಯಾಕೆ ಹೇಳೋದು ಅಂತ. ಅದೇ ಕೃಷ್ಣ ಏನು ಹೇಳ್ತಾನೆ ಗೊತ್ತುಂಟಾ? ಬಹಳ ರೋಚಕವಾಗಿ ಅದರ ವಿವರವನ್ನು ನಾಳೆ ನೋಡೋಣ. ಮೃತ್ಯು ಅತ್ಯಂತ ವಿಸ್ಮೃತಿ ಅಂತ ಒಂದು ಮಾತು ಹೇಳ್ತಾನೆ. ಸಾಯುವುದು ಅಂದರೆ ಮರೆಯೋದು, ದೇಹದಿಂದ ಹೊರಗೆ ಹೋಗೋದಲ್ಲ. ಮತ್ತೆ ಮರೆಯೋದು, ನಿನಗೆ ಸತ್ತ ಮೇಲೆ ಹಿಂದಿನ ಜನ್ಮದ ಏನು ನೆನಪಿಲ್ಲ ಅಲ್ವಾ? ಮನೆಯಿಂದ ಹೊರಗೆ ಬಂದ ಮನೆ ಒಳಗಿದ್ದದ್ದು ನೆನಪಿತ್ತಲ್ವಾ? ಬಸ್ಸಿನಿಂದ ಕೆಳಗೆ ಇಳಿದಾಗ ಬಸ್ನಲ್ಲಿ ಪ್ರಯಾಣ ಮಾಡಿದ ನೆನಪಿತ್ತಲ್ವ? ಅದರಿಂದ ಸತ್ತಿಲ್ಲ. ಇನ್ನು ಇದಿಲ್ಲ. ಯಾಕೆ? ದೇಹದಿಂದ ಹೊರಗೆ ಹೋಗಿ ಮತ್ತೊಂದು ದೇಹಕ್ಕೆ ಬಂದಿಯಲ್ಲ, ಹಿಂದಿನ ದೇಹ ಎಲ್ಲಿತ್ತು, ಯಾವ ದೇಹದಲ್ಲಿ ಏನು ನೆನಪಿಲ್ಲ ಅಲ್ವಾ? ಅದಕ್ಕೆ ಸಾವು ಅಂತ ಹೇಳೋದು. ಯಾವುದು ಸಾವು? ನೆನಪಿನ ಸಾವು. ಈ ಡೆಫಿನಿಷನ್ ಯಾರು ಹೇಳಲಿಲ್ಲ. ದೇಹ ಯೋಗ ವಿಯೋಗ ಅಂತ ಎಲ್ಲರೂ ಹೇಳ್ತಾರೆ. ಕೃಷ್ಣ ದೇಹ ಯೋಗ ವಿಯೋಗ ಅಂದ್ರೆ ಬಸ್ಸಿನಿಂದ ಇಳಿದ ಹಾಗೆ ಆಯ್ತು, ಮನೆಯಿಂದ ಹೊರಗೆ ಅದಲ್ಲ. ಮತ್ತೆ ನಿನಗೆ ಬಸ್ಸಿನಿಂದ ಇಳಿದಾಗ ಬಸ್ಸಲ್ಲಿದ್ದದ್ದು ನೆನಪಿತ್ತು, ಮನೆಯಿಂದ ಹೊರಗೆ ಬಂದಾಗ ಮನೆಯಲ್ಲಿದ್ದ ನೆನಪಿತ್ತು, ಅಂಗಿ ತೆಗೆದು ಗೂಟದಲ್ಲಿ ಹಾಕಿದಾಗ ಅಂಗಿ ಹಾಕೊಂಡ ನೆನಪಿತ್ತು. ನೀನು ಇನ್ನೊಂದು ದೇಹಕ್ಕೆ ಹೋದಾಗ ಹಿಂದಿನ ದೇಹದಲ್ಲಿದ್ದ ನೆನಪಿಲ್ಲ ಅಲ್ವ? ಅದಕ್ಕೆ ಸಾವು ಅಂತ ಅನ್ನೋದು. ದಿಸ್ ಈಸ್ ಫಾರ್ಗೆಟ್ಫುಲ್ನೆಸ್, ಅತ್ಯಂತ ವಿಸ್ಮೃತಿ ಅಂತ. ಪೂರ್ಣ ಮರೆವು. ಸ್ವಲ್ಪ ಸ್ವಲ್ಪ ಮರೆವು ನಮಗೆ ನಮ್ಮ ಜೀವಮಾನ ಧರ್ಮ ಅದು. ನಾವು ಎಲ್ಲ ಕೇಳಿದ್ದನ್ನು ಮರಿತೇವೆ. ಈಗ ಇವತ್ತು ಉಪನ್ಯಾಸ ಕೇಳಿದ್ದನ್ನು ನಾಳೆ ಮರಿತೇವೆ, ನಾಳೆ ಕೇಳಿದ್ದನ್ನು ನಾಡ್ದು ಮರಿತೇವೆ. ಅದೆಲ್ಲ ಸಾಯೋದಲ್ಲ. ಉಪನ್ಯಾಸ ಕೇಳಿದ್ರು ಸತ್ರು ಅಂತ ಹೇಳೋದಿಲ್ಲ. ಮತ್ತೆ ಅದಕ್ಕೆ ಹೇಳಿದ ಅತ್ಯಂತ ವಿಸ್ಮೃತಿ ಅಂತ ಅಂದರೆ ಟೋಟಲ್ ಮರೆವು, ಪೂರ್ಣ ವಿರಾಮ, ಯಾವುದೂ ನೆನಪಿಲ್ಲ ಅನ್ನುವಂತಹ ಒಂದು ಸ್ಥಿತಿಗೆ ಮುಟ್ಟುತ್ತೇವಲ್ಲ, ಅದಕ್ಕೆ ಸಾವು ಅಂತ. ಮೃತ್ಯು ಅತ್ಯಂತ ವಿಸ್ಮೃತಿ ಅಂತ. ಬ್ಯೂಟಿಫುಲ್ಲು. ಯಾರು ಹೇಳಲಿಲ್ಲ ಇದನ್ನು. ಕೃಷ್ಣ ಅಲ್ಲದೆ ಪ್ರಾಯ ಯಾರು ಹೇಳೋದು ಸಾಧ್ಯ ಇಲ್ಲ. ಅದರ ವಿವರಗಳು ಕೃಷ್ಣ ಅದನ್ನು ಇನ್ನಷ್ಟು ವಿವರವಾಗಿ ಹೇಳ್ತಾನೆ. ಹುಟ್ಟು ಅಂದರೆ ಏನು ಅದನ್ನು ಹೇಳ್ತಾನೆ. ಮತ್ತೆ ಸಾವು ಅಂದರೆ ಏನು, ಹುಟ್ಟು ಅಂದರೆ ಏನು, ಮತ್ತೆ ನಿಜವಾಗಿ ಈ ದೇಹದ ಬದಲಾವಣೆ. ಅಯ್ಯೋ, ದೇಹದ ಬದಲಾವಣೆ ಅಂದರೆ ಏನು? ಪ್ರತಿಕ್ಷಣ ಬದಲಾಗ್ತಾ ಇದೆ ಈ ದೇಹ, ಪ್ರತಿಕ್ಷಣ ಹುಟ್ಟುತ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ ಏನು ಅಂತಾನೆ. ನಾನಾ ಬಗೆಯಿಂದ ನಮ್ಮ ಬದುಕಿನ ಒಳ ಪದರುಗಳನ್ನು ಬಿಚ್ಚಿ ಇಡ್ತಾನೆ ಕೃಷ್ಣ. ಅದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.